ಕಲ್ಯಾಣ ನಾಡಿನ ನಡೆದಾಡುವ ದೇವರಾದಂತಹ ನೂತನ ಅನುಭವ ಮಂಟಪ ಶಿವಶಿಲ್ಪಿಗಳಾದ ಪರಮ ಪೂಜ್ಯ ಮದ್ಗಣಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಹಬ್ಬಗಳನ್ನ ಸ್ಮರಿಸುತ್ತಾ, ಸದ್ಗುರುಗಳು ದೀಕ್ಷಾ ಗುರುಗಳಾದಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಹಬ್ಬಗಳ ಶ್ರೀಚರಣಕ್ಕೆ ಎರಗುತ್ತಾ, ಕ್ರಿಯಾಶೀಲ ಹಬ್ಬಗಳಾದ ಗುರುಬಸವ ಪಟ್ಟದೇವರ ಹಬ್ಬಗಳ ಶ್ರೀಚರಣಕ್ಕೆ ಎರಗುತ್ತಾ, ಇವತ್ತಿನ ಪ್ರವಚನಕ್ಕೆ ಆಗಮಿಸಿರ್ತಕ್ಕಂತಹ ಗುರುಗಳಾದಂತಹ ಶಂಭುಲಿಂಗ ಕಾಮಣ್ಣ ಗುರುಗಳಿಗೂ ಹಾಗೆ ಎಲ್ಲ ಶರಣ ತಂದೆ ತಾಯಿಗಳಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಒಂದು ಗ್ರಾಮ, ಒಂದು ಊರು ಸಮೃದ್ಧ ಆಗಿರ್ಬೇಕಾಗಿತ್ತಂದ್ರೆ ಅಲ್ಲಿ ಏನಿರ್ಬೇಕಂದ್ರ ಹೂವು ಮತ್ತೆ ದೀಪ, ಕಸಬರ್ಗಿ ಇವೇನಂದ್ರೆ ಮುಖ್ಯವಾಗಿ ಇರ್ಲೇಬೇಕು. ಯಾವುದೇ ಗ್ರಾಮ, ಯಾವುದೇ ಹಳ್ಳಿ, ಎಂತ ಪಟ್ಟಣ, ಸಿಟಿ ಇರ್ಲಿ, ಅಲ್ಲಿ ಮುಖ್ಯವಾಗಿ ಇವು ಇರ್ಲೇಬೇಕು. ಒಂದು ಬಾರಿ ಸ್ವರ್ಗಕ್ಕೆ ಏನಾಯ್ತಂದ್ರ ಅದ್ರ ಒಳಗನೆ ಅಹಂಕಾರ ಬಂತು. ಸ್ವರ್ಗ ಹೇಳ್ತಿ ಏನಂತಂದ್ರ ದೀಪಕ್ಕೆ ಮತ್ತೆ ಕಸಬರ್ಗಿಗೆ, ಹೂವಿಗೆ, ನೀವು ಈ ಸ್ವರ್ಗ ಊರಿನಲ್ಲಿ ಇರ್ಬೇಡ್ರಿ, ನೀವು 3 ಜನ ಹೋಗ್ಬಿಡ್ರಿ ಅಂತ ಹೇಳ್ತು. ಸ್ವರ್ಗ ಆ 3 ವಸ್ತುಗಳಿಗೆ ಹೇಳ್ತು. ಏನ್ 3 ವಸ್ತುಗಳು ಹೋದ್ವಲ್ಲ, ಯಾವು? ಒಂದು ದೀಪ, ಇನ್ನೊಂದು ಹೂ, ಸುವಾಸನೆ ಬರುತ್ತ ಹೂ, ಕಸಬರ್ಗಿ. ಅವೇನ ಆ ಸ್ವರ್ಗ ಊರಿನ ಬಿಟ್ಟು ಏನು ಹೋದ್ವಲ್ಲ, ಹೋದ್ಗೆಲ್ಲ ಒಮ್ಮೆ ಆ ಕೈಲಾಸ ಅನ್ನುವಂತಹ ಸ್ವರ್ಗ ಏನಿತ್ತಲ್ಲ, ಒಮ್ಮೆ ಏನಾಯ್ತಂದ್ರೆ ನರಕ ಆಯ್ತು. ಎಲ್ಲಿ ನೋಡಿದಲ್ಲಿ ಕತ್ತಲೆ, ಯಾ ಕಡೆ ನೋಡ್ತಿರಿ ದುರ್ವಾಸ. ಎಲ್ಲ ಇದೇನಪ್ಪ ಅಂತಂದು ಆಮೇಲೆ ಒಮ್ಮೆ ದೇವ್ರ ಹತ್ರ ಹೋದವು ಎಲ್ಲ ಬೆಡ್ಕೊಳಿಕ್ಕೆ. ಅವಾಗ ಅವೇನ್ 3 ಜನ ಇದ್ರಲ್ಲ, ದೇವ್ರಂತ ನೀವು ಮೊದ್ಲು ಹೋಗಿ ಅವ್ರನ್ನ ಕೇಳ್ಕೊಳ್ರಿ ಅಂತ ಹೇಳ್ತಾರ. ಅವಾಗ ಅಲ್ಲಿ ಹೋಗಿ ಕೇಳ್ಕೊಂತಾರ, ನೀವು ಬರ್ಲೇಬೇಕ್ರಪ್ಪ, ನೀವ್ ಇದ್ರನೇ ನಮ್ಮೂರು ಚೆನ್ನಾಗಿರ್ತತಿ. ಯಾವ 3? ಒಂದು ಹೂವು, ಒಂದು ದೀಪ, ಮತ್ತೊಂದು ಕಸಬರ್ಗಿ. ಆವಾಗ ಅಂದ್ರೆ ಇಲ್ಲಿ ಈ ಅರ್ಥ ಏನಂದ್ರೆ, ಹೂ ಅಂದ್ರೆ ಭಕ್ತಿ ಯೋಗ, ಹೂ ಅಂದ್ರೆ ಭಕ್ತಿ ಯೋಗ, ಕಸಬರ್ಗಿ ಕರ್ಮಯೋಗ, ಕಾಯಕ. ಕಸಬರ್ಗಿ ಅಂದ್ರೆ ಕರ್ಮಯೋಗ, ಕಾಯಕ. ಆಮೇಲೆ ದೀಪ ಅಂದ್ರೆ ಜ್ಞಾನ ಯೋಗ, ಅರಿವಿನ ಬೆಳಕು. ಈ 3 ಇತ್ತಂದ್ರೆ ನಮ್ಮ ಜೀವನ, ನಮ್ಮ ಮನೆ, ನಮ್ಮ ಊರು, ನಮ್ಮ ಗ್ರಾಮ ಏನಂದ್ರೆ ಸ್ವಚ್ಛಂದವಾಗಿರ್ತಾವ. ಕಲ್ಯಾಣದಲ್ಲಿ ಏನಿತ್ತಂದ್ರೆ ಇವೇ 3. ಬಂದವರಿಗೆ ಬರ್ರಪ್ಪ ಬರ್ರಿ, ಬಂದ್ರ 1 ಕಪ್ ನೀರು, 1 ಗ್ಲಾಸ್ ಕುಡ್ಲಿಕ್ಕೆ ನೀರು, ಬಂದವ್ರನ್ನ ಉಪಚರಿಸೋದು, ಪ್ರಸಾದ ಮಾಡಿ ಕಳ್ಸೋದು. ಒಂದಿನ ಕಲ್ಯಾಣ ಪಟ್ಟಣಕ್ಕೆ ಒಬ್ರು ದಿವ್ಯ ತೇಜೋ ಮೂರ್ತಿಗಳು ಬರ್ತಾವ. ಕಲ್ಯಾಣ ಪಟ್ಟಣಕ್ಕೆ ಬಂದು ಬಸವಣ್ಣವರ ಮಹಾಮಣಿ ಅಂಗಳದಲ್ಲಿ ಬಂದ್ ನಿಂದಿರ್ತಾರ. ಬಂದ್ ನಿಂತು ಹಡಪದ ಅಪ್ಪಣ್ಣವ್ರು ನೋಡ್ತಾರ. ಯಾರಂದ್ರೆ ಅವರು ಅಲ್ಲಮ್ಮ ಪ್ರಭುದೇವರು ಮತ್ತೆ ಸಿದ್ದರಾಮೇಶ್ವರರು ಬಂದಿರ್ತಾರ. ಅವರ ಬರುವಿಕೆಯನ್ನ ನೋಡಿ ಕರಿಲಿಕ್ಕೆ ಹೋಗಲ್ಲ ಹಡಪದ ಅಪ್ಪಣ್ಣವ್ರು, ಒಳಗ್ ಬರ್ತಾರ. ದೇವದೇವ ಮಹಾಪ್ರಸಾದ, ಕಣ್ಣಿನಲ್ಲಿ ಕಾರುಣ್ಯ, ನಡೆಯಲ್ಲಿ ನಿಶ್ಚಿಂತತೆ, ಜ್ಞಾನದ ಆಗರವನ್ನೇ ಹೊತ್ತುಕೊಂಡಂತಹ ಮಹಾಂತರು ಬಂದಾರಪ್ಪ. ಪರಮ ಜ್ಯೋತಿಗಳು ಬಂದವು. ಕೂಡಲ ಚೆನ್ನ ಸಂಗನ ಶರಣರು ಬಂದಾರಪ್ಪ. ಬಸವ ಪ್ರಿಯ ಕೂಡಲ ಚೆನ್ನ ಸಂಗನ ಶರಣರು ಬಂದಾರು. ನೀ ಕರೀಲಿಕ್ಕೆ ನೀನೇ ಬಾರಪ್ಪ ಅಂತ ಹೇಳಿ ಹಡಪದ ಅಪ್ಪಣ್ಣವ್ರು ಮಹಾಮಣಿ ಒಳಗ್ ಬರ್ತಾರ. ಅವಾಗ ಬಸವಣ್ಣವ್ರು ಲಿಂಗ ಪೂಜೆ ಒಳಗೆ ತಲೀನಾಗಿ ಬಿಟ್ಟಿರ್ತಾರ. ಅದ್ರೊಳಗೆ ತಮ್ಮನ್ನ ತಾವು ಮರೆತು ಬಿಟ್ಟಿರ್ತಾರ. ಅವಾಗ ಲಿಂಗ ಪೂಜೆ ಒಳಗ ಏನು ಹಡಪದ ಅಪ್ಪಣ್ಣವ್ರು ಬಂದ್ ಕೇಳ್ಕೊಂಡ್ಗೆಲ್ಲೇ ಬಸವಣ್ಣವ್ರು ಹೇಳ್ತಾರ, ಕಾಯದ ಕೈಯಲ್ಲಿ ಕರಸ್ಥಲ, ಕಾಯದ ಕೈಯಲ್ಲಿ ಏನೈತಿ ಅಂದ್ರೆ ಲಿಂಗ ಐತಿ, ಪ್ರಾಣದ ಕೈಯಲ್ಲಿ ಜಂಗಮಸ್ಥಳ. ಈ ಉಭಯ ಭಾವ ಶಿವಲಿಂಗಾರ್ಚನೆ. ಕಾಯ ಭಕ್ತ ಆಗೈತಿ, ಪ್ರಾಣ ಜಂಗಮ ಆಗೈತಿ. ಕೂಡಲ ಸಂಗನ ಶರಣರು ಬಂದಡೆ ಉಪಚಾರಕ್ಕೆ ಇಂಬಿಲ್ಲ, ಕರುಣದಿಂದ ಬರಹೇಳ ಅಪ್ಪಣ್ಣ ಅಂತ ಹೇಳ್ತಾರ. ಕೂಡಲ ಸಂಗನ ಶರಣರ ಮನಿ ಐತಿ, ಅವ್ರ ಮನಿಗೆ ಅವ್ರು ಬರ್ಲಿಕ್ಕೆ ನಾ ಯಾಕೆ ಕರಿಲಿಕ್ ಬರ್ಬೇಕಪ್ಪ, ಅವ್ರ ಮನಿಗೆ ಅವ್ರು ಬಾ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರ. ನಾನು ಭಕ್ತ ಅದನ್ನು, ಒಳಗಿರೋ ಪ್ರಾಣ ಜಂಗಮ ಐತಿ, ಜಂಗಮರ ಮಹಾಮಣಿ ಐತಿ, ಅವರೇ ಬರ್ಲಿ ಒಳಗೆ ಅಂತಂದು ಬಸವಣ್ಣವ್ರು ಅಂತಾರ. ಅವಾಗ ಹಡಪದ ಅಪ್ಪಣ್ಣವ್ರು ಮತ್ ಅಲ್ಲಂ ಪ್ರಭುದೇವ್ರ ಮುಂದ್ ಬಂದ್ ಹೇಳ್ತಾರ, ಗುರುವೇ, ಮಹಾಗುರುವೇ, ಬಸವ ತಂದೆಗಳು ಲಿಂಗ ಪೂಜೆಯಲ್ಲಿ ಏಕಾರ್ಥರಾಗ್ಯಾರ, ಮನ ಬೆರೆಸ್ಯಾರ, ಪ್ರಾಣ ಅದ್ರೊಳಗೆ ಇಟ್ಟಾರ. ಜಂಗಮರ ಮನೆಗೆ ಜಂಗಮರು ಬಂದ್ರೆ ಬರ್ಲಿಕ್ಕೆ ಇಂಬಿಲ್ಲ ಅಂತ ಹೇಳಿ ತಮ್ಮನ್ನ ಬರ್ಲಿಕ್ಕೆ ಹೇಳ್ಯಾರಪ್ಪ ಅಂತ ಹೇಳ್ತಾರ. ಅವಾಗ ಅಲ್ಲಂ ಪ್ರಭುದೇವ್ರಿಗೆ ಎಲ್ಲದ ಸಿಟ್ಟು ಬಂತು. ಮಣ ಒಂದಾಗಿದೆ, ತನು ಬೆರೆತಿದೆ. ಬಂದವರು ಹಿರಿಯರೊಂದು ನೋಡದೆ ಕರೆಯಲಿಕ್ಕೆ ಬರಲಿಲ್ಲ, ಕಾಲು ಬೀಳಲಿಲ್ಲ. ನಮ್ಮ ಗುಹೇಶ್ವರ ಇಂಥ ಮಹಾಮಣಿಗೆ ಬರುವನಲ್ಲ ಅಂತಂದು
ಹೊರಟ್ ಬಿಡ್ತಾರ. ಎಲ್ಲಿಗೆ ಹೊರಡ್ತಾರ ಅಂದ್ರೆ ಕಲ್ಯಾಣದ ಮಹಾದ್ವಾರದ ಮುಂದ್ ಬಂದ್ ಕುಂಡಿರ್ತಾರ. ಅವಾಗ ಈ ಸುದ್ದಿ ಚನ್ನಬಸವಣ್ಣವ್ರಿಗೆ ಗೊತ್ತಾಕತ್. ಚನ್ನಬಸವಣ್ಣವ್ರು ಬಸವಣ್ಣವ್ರ ಹತ್ರ ಬಂದ್ ಹೇಳ್ತಾರ, ಬಂದವರು ಅಲ್ಲಂ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರದಾರಪ್ಪ, ತಾವು ಕಣ್ಣು ಅರಿಯದಿದ್ದರು ಕರುಳು ಅರಿಯಬೇಕಲ್ಲವೇ ಅಂತ ಹೇಳ್ತಾರ. ಕಣ್ಣು ಲಿಂಗ ಪೂಜೆ ಒಳಗ್ ಮಗ್ನ ಆಗೈತೆ, ಆದ್ರ ಒಳಗಿನ ಕರುಳರೇ ಅರಿಬೇಕಾಗಿತ್ತಲ್ಲ, ನೀವು ಯಾಕೆ ಅರ್ಥಕೊಳ್ಳಿಲ್ಲ ಅಂತಂದು ಬಸವಣ್ಣವ್ರಿಗೆ ಹೇಳ್ತಾರ. ಅವಾಗ ಬಸವಣ್ಣವ್ರು ಒಮ್ಮೆ ಆಶ್ಚರ್ಯದಿಂದ, ಇನ್ನೇ ಕೆಮ್ಮಣಿ ಕೆಟ್ಟೇನು, ಕೂಡಲ ಸಂಗನ ಶರಣರು ಬಂದು ಬಾಗಿಲ ಮುಂದೆ ನಿಂದಿದ್ದರು, ಇದರೆದ್ದು ಒಂದಿಸಲರಿಯದೆ ಕೆಮ್ಮಣಿ ಕೆಟ್ಟಿನಪ್ಪ, ನಾನ್ ಕೆಟ್ಟನಿಲ್ಲ ಅಂತಂದು ಹಳಾಸಕತ್ತಾರ. ಅವಾಗ ಹೇಳ್ತಾರ ಚನ್ನಬಸವಣ್ಣವ್ರು, ಅವರು ಎಲ್ಲಿದಾರಂದ್ರ ಕಲ್ಯಾಣದ ಮಹಾದ್ವಾರದ ಮುಂದೆ ನಿಂತಾರು, ನಾವೆಲ್ಲ ಕೂಡ ಹೋಗಿ ಕರ್ಕೊಂಬರ್ ನಡ್ರಿ ಅಂತ ಹೇಳ್ತಾರ. ಅವಾಗ ಬಸವಣ್ಣವ್ರ ಖುಷಿಯಿಂದ ವಾದ್ಯಗಳ ಸಮೇತ, ನಂಬಿದೆನೆಯಾ ನಾನು, ನೆಚ್ಚಿದೆನೆಯಾ ನಾನು, ಬದುಕಿದೆನೆಯಾ ನಾನು ನಿಮ್ಮ ಕೃಪೆಯಿಂದ, ಹಾಳು ಕುಳಿಯಲ್ಲಿ ಬಿದ್ದ ಪಶುವಿನ ಕರುವ ತೆಗೆದು ತಾಯ ಮುಖವ ತೋರುವಂತೆ ನಮ್ಮ ಕೂಡಲ ಸಂಗನ ಶರಣರ ಚರಣವ ತೋರಿ ಉಳಿಸೆ ಆ ಪ್ರಭುದೇವ್ರಿ ಅಂತಂದು ಪ್ರಭುದೇವರ ಪಾದಕ್ಕೆ ಸಾಷ್ಟಾಂಗ ಹಾಕ್ತಾರ. ಸಾಷ್ಟಾಂಗ ಹಾಕಿ ಮತ್ತೇನ್ ಹೇಳ್ತಾರ, ಎಡಪಾದದಲ್ಲೊದ್ದಡೆ ಬಲಪಾದವೇ ಹಿಡಿವೆ, ಬಲಪಾದದಲ್ಲೊದ್ದಡೆ ಎಡಪಾದವೇ ಹಿಡಿವೆ, ತ್ರಾಹಿ ತ್ರಾಹಿ ತಪ್ಪೆನ್ನೋದು, ತಪ್ಪು ನನ್ ಕಡೆ ಐತಪ್ಪ ಕ್ಷಮಿಸ್ರಿ, ತ್ರಾಹಿ ತ್ರಾಹಿ ತಪ್ಪೆನ್ನೋದು ಕ್ಷಮೆ ನಿಮ್ಮದು ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ನನ್ ಕಡೆ ತಪ್ಪಾಗೈತ್ರಪ್ಪ, ಕ್ಷಮಿಸ್ರಿ ಕ್ಷಮಿಸ್ರಿ ಅಂತ ಅಲ್ಲಂ ಪ್ರಭುದೇವ್ರನ್ನ ಕೇಳ್ಕೊಂತಾರ. ಅವಾಗ ಅಲ್ಲಂ ಪ್ರಭುದೇವ್ರು ಇನ್ನೂ ಸಿಟ್ಟಾಗಿರ್ತದೆ. ಹೆಂಗಂದ್ರೆ ಸಿಟ್ಟು ಇಳದೇ ಇರಲ್ಲ ಅಲ್ಲಂ ಪ್ರಭುದೇವ್ರು. ಲಿಂಗ ಪೂಜನೆಯಲ್ಲಿ ಏಕಾಗ್ರನಾಗಿ ಇರಲು ಹೊರಗೆ ಜಂಗಮ ಬಂದಿದ್ದಾರೆ, ಶರಣರು ಬಂದಾರ, ಗುಹೇಶ್ವರನ ಶರಣರು, ಕರೀಲಿಕ್ ಬರಲ್ಲೇನು ಅಂತಂದು ಮತ್ ಸಿಟ್ಲಿಕ್ಕೆ ಹೇಳ್ತಾರ. ಅವಾಗ ಬಸವಣ್ಣವ್ರು ಹೇಳ್ತಾರ, ಬಂದ ಹೆಣೆಂದು ಬಾರದೇ ಇದ್ದಡೆ ಬಟ್ಟೆಗಳ ನೋಡುತ್ತಲಿದ್ದೇನೆಯ, ಇನ್ನಾರ ನಟ್ಟುವೆ ಇನ್ನಾರ ಪಾದವೇ ಹಿಡಿಯವನಯ್ಯ, ಕೂಡಲ ಸಂಗನ ಶರಣರು ಬಾರದಿರ್ದಡೆ ಅಟ್ಟುವೆ ನಿನ್ನ ಪ್ರಾಣವನು, ನೀವೇನ್ರಿ ಬರ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ನಾನು ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರ. ಕೂಡಲ ಸಂಗನ ಶರಣರು ಬಾರದಿರ್ದಡೆ ಅಟ್ಟುವೆ ನಿನ್ನ ಪ್ರಾಣವನು ಇಲ್ಲೇ ನಿಮ್ ಪಾದಕ್ಕೆ ಅರ್ಪಿಸ್ಬಿಡ್ತೇನಪ್ಪ, ನೀವು ಬರ್ಲೇಬೇಕು ಅಂತ ಹೇಳ್ತಾರ. ಅವಾಗ ಮತ್ ಅಲ್ಲಂ ಪ್ರಭುದೇವ್ರದ್ದು ಒಂದ್ ಸ್ವಲ್ಪ ಸಿಟ್ಟು ಇಳಿದಿರ್ತದೆ. ಆದ್ರೂ ಮತ್ ಕೇಳ್ತಾರ, ನೀನು ಕಾಯ ಭಕ್ತ ಅಂತ ಹೇಳ್ತೀಯಲ್ಲಪ್ಪ, ಮೇರು ಗಿರಿಗಳೆಲ್ಲವೂ ಪ್ರಮತರೊಡವೆ, ರಜತಗಿರಿಗಳೆಲ್ಲವೂ ಪುರಾತನರ ಒಡವೆ, ನೀನೇನು ಕೊಟ್ಟು ಭಕ್ತನಾದೆ ಹೇಳ ಸಂಗನ ಬಸವಣ್ಣ. ಮೇರುಗಿರಿಗಳೆಲ್ಲ ಅಂದ್ರೆ ಬೆಟ್ಟಗಳು, ಪರ್ವತ, ಹಿಮ ಗುಡ್ಡಗಳೆಲ್ಲ ಅವೆಲ್ಲ ಪ್ರಮತರ ಒಡವೆ, ರುದ್ರಗಣಗಳು, ನೀನ್ ಏನ್ ಭಕ್ತನಾಕಿ ಮತ್ ನೀನ್ ನಮ್ಗೆ ಹೇಳ್ತೀಯಲ್ಲಪ್ಪ ಅಂತ ಮತ್ ಅಲ್ಲಂ ಪ್ರಭುದೇವ್ರು ಅಂದ್ರೆ ಶುಟ್ ಎಷ್ಟು ಬಂದಿರ್ತೈತೆ ಅಂದ್ರೆ ಅಲ್ಲಂ ಪ್ರಭುದೇವ್ರಿಗೆ ಬಸವಣ್ಣವ್ರು ಇಷ್ಟೆಲ್ಲಾ ವಿಧವಾಗಿ ಕೇಳ್ಕೊಳ್ತಾರ. ಆದ್ರೂ ಕರೆಕ್ಟ್ ಇಲ್ಲ. ಮತ್ ಬಸವಣ್ಣವ್ರು ಹೇಳ್ತಾರ, ಎನ್ನ ತಪ್ಪುಗಳ ಅನಂತ ಕೋಟಿ, ನಿಮ್ಮ ಸೇರನ್ಗೆ ಲೆಕ್ಕವಿಲ್ಲ ಯಾ ತಂದೆ, ಇನ್ನು ತಪ್ಪಿದ್ರೆ ನಿಮ್ ಪಾದವೇ ಗತಿ, ಇನ್ನೊಂದ್ಸಲ ಒಟ್ಟೆ ತಪ್ಪಲ್ಲಪ್ಪ, ಇದೊಂದ್ ಕ್ಷಲ ಕ್ಷಮಿಸಿರಪ್ಪ ಅಂತ ಹೇಳ್ತಾರ. ಅವಾಗ ಅಲ್ಲಂ ಪ್ರಭುದೇವ್ರ ಮುಂದೆ ಹೇಳ್ತಾರ, ಬಸವಣ್ಣವ್ರ ಆ ಮಹಾನುಭಾವನ್ ನೋಡಿ ಅಲ್ಲಂ ಪ್ರಭುದೇವ್ರಿ ಅವಾಗ ಒಂದ್ ಸ್ವಲ್ಪ ಸಿಟ್ಟು ಅನ್ನೋದು ಕಡಿಮೆ ಆಗತ್ತೆ. ಅವಾಗ ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿತದಲ್ಲಿ ಪೂರ್ವಾಚಾರ್ಯ ಕಂಡೆ, ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನೆಂಬ ಮಹಾಪೂರ್ವಾಚಾರ್ಯ ಕಂಡೆನಯ್ಯ ಅಂತ ಹೇಳ್ತಾರ. ಅಂದ್ರೆ ಅವಾಗ ಬಸವಣ್ಣವ್ರ ಮೇಲೆ ಒಂದ್ ಸ್ವಲ್ಪ ಭಕ್ತಿ ಬಂದ್ ಮತ್ ಮಹಾಮನಿಗೆ ಬಂದ್ ಪ್ರಸಾದದು ಮಾಡಿ ಸ್ವೀಕರಿಸಿ ಹೇಳ್ತಾರ. ಅವಾಗ ಭಕ್ತಿ ಯಾವ ರೀತಿ ಅಂದ್ರೆ ಭಕ್ತಿಯ ಬೆಳವಿಗೆ ಬಸವಣ್ಣನೇ ಕಾರಣ ಅಂತ ಹೇಳ್ತಾರ. ಅಂದ್ರೆ ಒಂದು ವಚನ ಐತೆ ಅಲ್ಲಂ ಪ್ರಭುದೇವ್ರು, ಇಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಅಲ್ಲಂ ಪ್ರಭುದೇವರು, ಬಾಲ ಬ್ರಹ್ಮಚಾರಿ ಯಾರ ಇದ್ರಾದ ಬಸವಣ್ಣವ್ರ ಒಬ್ರೇ ಅಂತ ಹೇಳ್ತಾರ. ಸತಿಯ ಕಂಡು ಭೃತಿಯಾದ ಬಸವಣ್ಣ, ಭೃತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಗೆಟ್ಟನಯ್ಯ ಬಸವಣ್ಣ, ಗುಹೇಶ್ವರ ಲಿಂಗದಲ್ಲಿ ಬಾಲ ಬ್ರಹ್ಮಚಾರಿ ಬಸವಣ್ಣನಯ್ಯ ಅಂತ ಹೇಳ್ತಾರ. ಅವಾಗ ಎಲ್ಲಾ ಶರಣರು ಒಪ್ಕೊಂಡು ಅಲ್ಲಂ ಪ್ರಭುದೇವರಿಗೆ ಎಲ್ಲರನ್ನು ಒಳಗ್ ಕರ್ಕೊಂಡು ಮಹಾಮಣಿ ಅನುಭವ ಮಂಟಪ ಕರ್ಕೊಂಡು ಹೋಗ್ತಾರೆ. ಇಷ್ಟ ಹೇಳಿ ಮುಂದಿನ ಪರಮ ಗುರುಗಳು ಹೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ,
ಶರಣು ಶರಣಾರ್ಥಿ. ವಿಶ್ವಗುರು ಜಗಜ್ಯೋತಿ ಇಷ್ಟಲಿಂಗದ ಜನಕ, ಸ್ತ್ರೀ ಕುಲೋದ್ಧಾರಕ, ಧರ್ಮ ಸಂಸ್ಥಾಪಕ ಅಪ್ಪ ಬಸವಣ್ಣನವರನ್ನ ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಅಮರವಾಗಿರುವಂತಹ ವಚನ ಸಾಹಿತ್ಯ ಮತ್ತು ಮಾದರಿಯಾಗಿರುವಂತಹ ಲಿಂಗಾಯತ ಧರ್ಮವನ್ನು ಕೊಟ್ಟಂತಹ ಎಲ್ಲ ಬಸವಾದಿ ಶಿವಶರಣರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸುತ್ತಾ, ವಚನ ಸಾಹಿತ್ಯ ಸಂರಕ್ಷಿಸಿದ ಬಗು ಹಳಕಟ್ಟಿಯವರಾದಿಯಾಗಿ ಹರಡೇಕರ್ ಮಂಜಪ್ಪನವರನ್ನ, ಉತ್ತಂಗಿ ಚನ್ನಪ್ಪನವರನ್ನ, ತಾಯಿ ಜಯದೇವಿ ತಾಯಿ ಲಿಗಾಡಿಯವರನ್ನ ಎಲ್ಲರನ್ನ ನಾನು ಶರಣೆಂದು, ಬಸವಾದಿ ಪ್ರಮಥರ ದಿವ್ಯ ತತ್ವಗಳನ್ನ ಜನಮಾನಸಕ್ಕೆ ಮುಟ್ಟಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ, ಶ್ರೀಗಂಧದಂತೆ ಬದುಕನ್ನ ತಿಳಿದಿರುವಂತಹ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪಾವನ ಪಾದಕ್ಕೆ ನತಮಸ್ತಕನಾಗಿ, ನನ್ನಂಥ ಒಬ್ಬ ಸಾಮಾನ್ಯ ವರ್ಗದಲ್ಲಿ ಮಕ್ಕಳಿಗೆ ಪಾಠ ಮಾಡುವಂತಹ ಒಬ್ಬ ಶಿಕ್ಷಕನನ್ನ ಇಡೀ ತಮ್ಮೆಲ್ಲರಿಗೆ ಪರಿಚಯಿಸಿರುವಂತಹ, ಕರ್ನಾಟಕ ಮಾತ್ರವಲ್ಲದೆ ತೆಲಂಗಾಣ, ಮಹಾರಾಷ್ಟ್ರ ಮುಂತಾದ ರಾಜ್ಯಗಳಿಗೆ ನನ್ನನ್ನು ಕರೆದುಕೊಂಡು ಹೋಗಿ ನಿಮ್ಮ ಮುಂದೆ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ಶರಣೆಂದು, ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳು, ಯುವ ಯತಿಗಳು, ಕ್ರಿಯಾಶೀಲರಾಗಿರುವಂತಹ ಪೂಜ್ಯ ಶ್ರೀ ಗುರುಬಸವ ಪಟ್ಟಾಧ್ಯಕ್ಷರ ಪಾವನ ಪಾದಕ್ಕೆ ಶರಣೆಂದು, ವೇದಿಕೆಯನ್ನು ಅಲಂಕರಿಸಿ ತಮ್ಮೆದುರಿಗೆ 4 ವಾಗ್ರೂಪ ಪುಷ್ಪಗಳನ್ನ ಎಡೆ ಮಾಡಿರುವಂತಹ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪೊಡಮಟ್ಟು, ಈ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು ನನ್ನ ಆತ್ಮೀಯ ಸನ್ಮಿತ್ರರಾಗಿರುವಂತಹ ಗುಂಡಪ್ಪ ಸಂಗಮಕರ್ ಅವರಲ್ಲಿಯೂ, ಅವರೆಲ್ಲ ಪದಾಧಿಕಾರಿಗಳಲ್ಲಿಯೂ, ಹಾಗೂ ಇಲ್ಲಿಯವರೆಗೆ ನಾದ, ನಿನಾದ ಮತ್ತು ಸುನಾದಗಳಿಂದ ಈ ಸಂಗೀತದ ರಸದೌತಣವನ್ನ ಉಣಬಡಿಸಿರುವಂತಹ ಎಲ್ಲ ಸಂಗೀತಗಾರರಲ್ಲಿಯೂ, ಸಂಚಾಲಕರು, ಅತ್ಯಂತ ಹಾಸ್ಯ ಕಲಾವಿದರು, ನಿಮ್ಮೆಲ್ಲರನ್ನ ಹಾಸ್ಯದ ಕಡಲಲ್ಲಿ ತೇಲಿಸಿರುವಂತಹ ನವಲಿಂಗ್ ಪಾಟೀಲ್ ರವರಲ್ಲಿಯೂ, ಎಲ್ಲ ಸೇವಾಕರ್ತರಲ್ಲಿಯೂ, ಹಾಗೂ ಭಾಲ್ಕಿ ಪಟ್ಟಣದ ಗಣ್ಯ ಮಾನ್ಯರಲ್ಲಿಯೂ, ಬಸವ ಭಕ್ತರಲ್ಲಿ ಎಲ್ಲ ಆಸಕ್ತಿಯಿಂದ, ಬಹಳ ಅತ್ಯಂತ ಮುತುವರ್ಜಿಯಿಂದ ಇಲ್ಲಿ ಕೇಳಲಿಕ್ಕೆ ಶಾಂತಿ ತಂದುಕೊಳ್ತಿರ್ತಕ್ಕಂಥ ಎಲ್ಲ ತಾಯಿಂದಿರಲ್ಲಿ, ಸಹೋದರಿಯರಲ್ಲಿಯೂ, ಎಲ್ಲಕ್ಕೂ ಹೆಚ್ಚಾಗಿ ನಮ್ಮ ನರಸೆಟ್ಟಪ್ಪ ಲಂಜವಾಡಿ ಅವ್ರ ಮೊಮ್ಮಕ್ಕಳು ಬಹಳ ಚಂದ, ಒಬ್ಬರಿಗಿಂತ ಒಬ್ಬರು ಚಂದ ಮಾತಾಡಿದ್ರು. ಇನ್ನೂ ಅವ್ರಿಗೆ ಸಮಯ ಬಹಳ ಬೇಕಾಗಿತ್ತು. ಸಮಯದ ಮಿತಿ ಇರೋದ್ರಿಂದ ಆ ಮಕ್ಕಳಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳು. ಸಮಯ ಈಗಾಗಲೇ 6:50. ಸಾಮಾನ್ಯವಾಗಿ ಪ್ರವಚನ ಕಾರ್ಯಕ್ರಮಕ್ಕೆ ಒಂದು 45-50 ನಿಮಿಷ ಆದ್ರೆ ಬೇಕು. ಆದ್ರೆ ಆ ಸಮಯವನ್ನು ಈಗಾಗಲೇ ಮಕ್ಕಳು, ಎಲ್ಲ ಗಾಯಕರು, ಕಲಾವಿದರು, ಪೂಜ್ಯರು ಈಗಾಗಲೇ ಸ್ವಲ್ಪ ತೆಗೆದುಕೊಂಡಿರುವುದರಿಂದ ಈ ಸಮಯದ ಮಿತಿ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ, ಸ್ವಲ್ಪ ಬೇಜಾರಾದ್ರೂ ಕೂಡ ಅದನ್ನು ನುಂಗಿ ಸಹನೆಯಿಂದ ಕೇಳ್ತೀರಿ ಅಂತ ಹೇಳಿ ಆಶಾಭಾವನೆಯಿಂದ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೆ. ಭವಿಷ್ಯ ನೀವು ಅನ್ಬೋದು, ಇವತ್ತು ಇವ್ರು ಯಾರು ಬಂದ್ರಪ್ಪ, ಇವತ್ತ ಶಿವಪೂಜದ ಕರಡಿ ಬಿಟ್ಟಂಗ ದಿನಾಲು ಪೂಜೆರು ಮಾತಾಡ್ತಿದ್ರು, ಇವತ್ತ ಇವರು ಏನು ಮಾತಾಡ್ತಾರ ಅಂತ ಹೇಳಿ ನಿಮಗೆ ಸ್ವಲ್ಪ ಅನುಮಾನ, ಸಂಶಯ ಸ್ವಲ್ಪ ಆಗಬಹುದು ಅಂತ ಹೇಳಿ ತಿಳ್ಕೊಂಡು, ಇವತ್ತಿನ ಈ ಪ್ರವಚನವನ್ನ ದಯಪಾಲಿಸಲಿಕ್ಕೆ ಪೂಜ್ಯರು ಮಹಾರಾಷ್ಟ್ರದಿಂದ ನನ್ನನ್ನು ಫೋನಾಯಿಸಿ, ಸರ್ ಇವತ್ತು ನೀವು ಬೀದರ್ಕ ಹೋಗಬಾರ್ದು, ಬಾಲ್ಕಿಯಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಭಕ್ತಾದಿಗಳಿಗೆ ನಿಮ್ಮ 4 ಮಾತುಗಳನ್ನು ಹೇಳ್ರಿ ಅಂತ ಹೇಳಿ ಪೂಜ್ಯರು ಏನಪ್ಪ ಅಂದ್ರೆ ನಂಗೆ ದಯ ಮಾಡಿಸಿರೋದ್ರಿಂದ, ಅಪ್ಪಣೆ ಕೊಡಿಸಿರೋದ್ರಿಂದ ನಿಮ್ಮ ಮುಂದೆ ನಿಂತಿದ್ದೇನೆ. ಶರಣ ಬಂಧುಗಳೇ, 12ನೇ ಶತಮಾನ ಸುವರ್ಣ ಯುಗ.
ಆ ಪೂರ್ವದ ಕಾಲ ಅತ್ಯಂತ ದುರ್ಗತಿಯ ಕಾಲ. ಬಹುಶಃ ಬಸವ ಪೂರ್ವ ಯುಗದಲ್ಲಿ ನಮ್ಮ ಸ್ಥಿತಿ ಹ್ಯಾಂಗಿತ್ತು ಅಂತಂದ್ರ ತಾರತಮ್ಯ, ಭೇದ ಭಾವ, ಅಸಮಾನತೆ, ಶೋಷಣೆ, ಲಂಚ, ವಂಚನೆ, ಮೋಸ ಇವೆಲ್ಲವುಗಳಿಂದ ಈ ಸಮಾಜದಲ್ಲಿ ಒಂದು ಪ್ರಕಾರ ಕತ್ತಲೆ ಆವರಿಸಿತ್ತು, ಅಜ್ಞಾನದ ಅಂಧಕಾರ ಆವರಿಸಿತ್ತು. ಅಂಥ ಅಜ್ಞಾನದ ಅಂಧಕಾರದಲ್ಲಿ ಈ ಭೂಮಿಗೆ, ಈ ಜಗತ್ತಿಗೆ ಬೆಳಕಾಗಿ ಬಂದಿರತಕ್ಕಂಥವರೇ ವಿಶ್ವಗುರು ಬಸವಣ್ಣನವರು. ವಿಶ್ವಗುರು ಬಸವಣ್ಣನವರು ತಮ್ಮ ಶರಣರ ಪಡೆಯನ್ನು ಕಟ್ಟಿಕೊಂಡು ಈ ಸಮಾಜವನ್ನ ಆಮೂಲಾಗ್ರವಾಗಿ, ಸರ್ವಾಂಗೀಣವಾಗಿ ಬದಲಾವಣೆ ಮಾಡಬೇಕನ್ನುವಂತಹ ಒಂದು ಗುರುತರವಾದಂತಹ ಒಂದು ಕನಸನ್ನ ಹೊತ್ತು ತಮ್ಮ ಬದುಕನ್ನ ಸಮಾಜಕ್ಕಾಗಿ, ಸಮಸ್ತರಿಗಾಗಿ, ನಮಗಾಗಿ ಅವರು ಕೊಟ್ರಲ್ಲ. ಅಂಥ ಬಸವಾದಿ ಶರಣರನ್ನ ನಾವೆಷ್ಟು ನೆನೆಸಿದ್ರು ಕೂಡ ಕಡಿಮೆನೇ ಇದೆ. ಅಂಥ ಅಸಮಾನತೆಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಅಸಮಾನತೆ ಅಂದ್ರೆ ಲಿಂಗ ಅಸಮಾನತೆ. ಬಹುಶಃ ಆ ಒಂದು ಕಾಲದಲ್ಲಿ ಹೆಣ್ಮಕ್ಳಿಗೆ ಯಾವುದೇ ಸ್ಥಾನಮಾನ ಇರಲಿಲ್ಲ, ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ, ಅವ್ರಿಗೆ ಯಾವುದೇ ಲಿಂಗ ದೀಕ್ಷೆ ಯಾವುದಿರಲಿಲ್ಲ. ಅವ್ರ ಬದುಕು ಹೆಂಗಾಗಿತ್ತು ಅಂತಂದ್ರ ಅತ್ಯಂತ ಅನಾದರಕ್ಕೊಳಗಾಗಿದ್ರು, ಶೋಷಣೆಗೊಳಗಾಗಿದ್ರು. ಎಲ್ಲವೂ ಕೂಡ ಇದ್ದು 4 ಗೋಡೆಗಳ ಮಧ್ಯೆ ಬಂಧಿಸಲ್ಪಟ್ಟಿದ್ರು. ಪುರುಷನ ಅಡಿಯಾಳಾಗಿ, ಪುರುಷನ ದಾಸರಾಗಿ ಅವರು ಜೀವನವನ್ನ ದೂಡ್ತಾ ಇರಬೇಕಾಗ್ತಿತ್ತು. ಅಂತಹ ಸಂದರ್ಭದಲ್ಲಿ ಭವಿಷ್ಯ ನಮ್ಮ ಸಮಾಜದಲ್ಲಿ ಒಂದು ತಪ್ಪು ಗ್ರಹಿಕೆ, ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅದಕ್ಕೆ ಇಂಗ್ಲಿಷ್ನಾಗ. ತಪ್ಪು ಗ್ರಹಿಕೆ ಏನಾಗಿತ್ತು ಅಂತಂದ್ರ ಹೆಣ್ಣು ವಂಶ ಉದ್ಧಾರಕಳಲ್ಲ, ಹೆಣ್ಣು ಮಗಳು ಅವಳು ಯಾವುದೇ ಒಂದು ಕಾರ್ಯಕ್ಕೆ ಅರ್ಹಳಲ್ಲ ಅನ್ನುವಂತಹ ಒಂದು ತಪ್ಪು ಗ್ರಹಿಕೆ ಆಗಿತ್ತು. ಅಂಥ ತಪ್ಪು ಗ್ರಹಿಕೆಯಿಂದ ನಮ್ಮ ಹೆಣ್ಮಕ್ಕಳಲ್ಲಿ ಏನಾಯ್ತು ಅಂತಂದ್ರ ಒಂದು ಕೀಳರಿಮೆ, ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ನಿರ್ಮಾಣ ಆಯ್ತು. ಏನ್ ಅದು ಅಂತಂದ್ರ ಹೆಣ್ಣಾಗಿ ಹುಟ್ಟಿದ್ದೇ ನಮ್ಮ ತಪ್ಪು ಅನ್ನುವಂತಹ ಒಂದು ನಿರ್ಧಾರಕ್ಕೆ ನಮ್ಮ ಹೆಣ್ಮಕ್ಳು ಬಂದ್ರು. ಅವ್ರು ಹೇಳ್ತಾರೆ, ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಿದರೆ, ಮಣ್ಣಿನ ಮೇಲೊಂದು ಮರವಾಗಿ ಹುಟ್ಟಿದ್ದರೆ ಪುಣ್ಯವಂತರಿಗೆ ನೆರಳಾಗ್ತಿದ್ದೆ ಅನ್ನುವಂತಹ ಒಂದು ಅನಾದರಕ್ಕೆ, ಒಂದು ಡಿಪ್ರೆಷನ್ಗೆ ನಮ್ಮ ಹೆಣ್ಮಕ್ಳು ಒಳಗಾಗಿದ್ದರು. ಇನ್ನೊಂದು ಸ್ವಲ್ಪ ನಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ಭಾವುಕತೆ, ಎಮೋಷನಲ್, ಸ್ವಲ್ಪ ಸೆಂಟಿಮೆಂಟಲ್ ಜಾಸ್ತಿ. ಈ ಸೆಂಟಿಮೆಂಟಲ್ ಅನ್ನೋದನ್ನ ನಮ್ಮ ಸಮಾಜ ದುರುಪಯೋಗ ಮಾಡ್ಕೊಳ್ತು. ಆ ದುರುಪಯೋಗವನ್ನು ಮಾಡ್ಕೊಂಡು ಅವ್ರಿಗೆ ಮತ್ತಷ್ಟು ಶೋಷಣೆಗೆ ಒಳಗ್ ಮಾಡಿ. ಹೆಂಗಂದ್ರೆ ಹಿಂಗೆ ಒಬ್ರು ಅಂದ್ರಂತ, ಹೆಣ್ಮಕ್ಳು ಏನ್ರಿ ನೀವು ಸ್ವಲ್ಪ ಸೆಂಟಿಮೆಂಟಲ್ಲು. ಆ ಹೆಣ್ಮಕ್ಳು ಅಂದ್ರಂತ, ನಾವು ಸೆಂಟಿಮೆಂಟಲ್ ಇದ್ದೇವು, ನೀವು ಬರೀ ಮೆಂಟಲ್ ಇದ್ರೆ. ಬಹುಶಃ ಈ ಸೆಂಟಿಮೆಂಟಲ್ ಅನ್ನೋದನ್ನ ನಮ್ಮ ಸಮಾಜ ದುರುಪಯೋಗ ಮಾಡ್ಕೊಂಡು ಪಾಪ ಹೆಣ್ಮಕ್ಳಿಗೆ ಮತ್ತಷ್ಟು ಶೋಷಣೆ ಮಾಡ್ಲಿಕ್ಕೆ ಶುರು ಮಾಡ್ತು. ಅಂತಹ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನ ಆದಿಯಾಗಿ ಎಲ್ಲ ಶರಣರು ಹೆಣ್ಮಕ್ಕಳನ್ನ ಗೌರವಿಸಿದ್ರು, ಹೆಣ್ಣುಮಕ್ಕಳನ್ನ ಪ್ರೋತ್ಸಾಹ ಕೊಟ್ಟರು, ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯ ನೀಡಿದ್ರು, ಹೆಣ್ಣು ಮಕ್ಕಳಿಗೆ ಮುಕ್ತಿ ಕೊಟ್ಟರು, ಅವರಿಗೆ ಭವಬಂಧನದಿಂದ ಬಿಡಿಸಿದ್ರು, ಅವರಿಗೆ ದೀಕ್ಷೆ ನೀಡಿ ಅವರಿಗೆ ಎಲ್ಲ ರೀತಿಯಲ್ಲಿ, ಎಲ್ಲ ಸರ್ವಾಂಗೀಣ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟರು. ಅಂಥ ಸ್ಥಿತಿಯಲ್ಲಿ ಬಸವಣ್ಣವರೊಂದು ಮಾತಾಡ, ಪರವಧುವನು ಮಹಾದೇವಿ ಎಂಬೆ ಅನ್ನುವಂಥ ಮಾತನ್ನ ಅವರು ಹೇಳ್ತಿದ್ರು. ಇದೇ ಮಾತನ್ನ ಒಬ್ಬ ಜನಪದ ತಾಯಿ ಬಸವಣ್ಣವ್ರ ಕುರಿತು ಒಂದು ಮಾತು ಹೇಳ್ತಾಳಕಿ. ಏನಂದ್ರ, ಹೆಣ್ಣಿನ ಕಳವಳ ಕೇಳಿ ತಾ ಕರಗ್ಯಾನ, ಹೆಣ್ಣಿನ ಕಳವಳ ಕೇಳಿ ಕರಗ್ಯಾನ ತಾ ಅಣ್ಣ, ಹೆಣ್ಣಿನ ಜೀವನ ಮಾಡ್ಯಾನ ಪಾವನ. ಹೆಣ್ಣಿನ ಪುಣ್ಯ ಕಟುಗೊಂಡ ಬಸವಣ್ಣ ಅನ್ನುವಂಥ ಮಾತನ್ನ ಒಬ್ಬ ಜನಪದ ತಾಯಿ ಹೇಳ್ಬೇಕಾದ್ರೆ, ಬಸವಣ್ಣ ಹೆಣ್ಣಿಗಾಗಿ ಏನ್ ಮಾಡಿರ್ಬೇಕನ್ನೋದನ್ನ ಸ್ವಲ್ಪ ನಾವು ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳ್ಬೇಕನ್ನುವಂಥದ್ದನ್ನ ನಿಮ್ಗೆ ಹೇಳಿಕೆ ನಾನು ಇಚ್ಛಾ ಪಡ್ತಾ ಇದ್ದೀನಿ. ಹೆಣ್ಣಿಗೆ ಏನ್ ಮಾಡಿದ್ರು ಶರಣರು? ಮಾಯೆಯಿಂದ ಬಿಡಿಸಿದ್ರು. ಹೆಣ್ಮಕ್ಳು ಅಂದ್ರೆ ಮಾಯೆ, ಅವರೆಲ್ಲ ಯಾವುದೇ ಒಂದು ನಮ್ಮ ಅಭಿವೃದ್ಧಿಗೆ ಅವರು ಕಂಟಕರಾಗ್ತಾರೆ ಅನ್ನುವಂಥ ಒಂದು ಭಾವ ಇತ್ತು, ಅದರಿಂದ ಬಿಡಿಸಿದ್ರು. ಹೆಣ್ಮಕ್ಳು ಅಂದ್ರೆ ಸೂತಕ,
ಅವ್ರು ಯಾವುದಕ್ಕೂ ಯಾವತ್ತೂ ಅವರು ಅರ್ಹರಲ್ಲ ಅನ್ನುವಂತಹ ಒಂದು ಭಾವ ನಮ್ಮ ಸಮಾಜದಲ್ಲಿ ಬೆಳೆದಿತ್ತು. ಅದರಿಂದ ಬಿಡಿಸಿದ್ರು. ಇವೆಲ್ಲವನ್ನು ಬಿಡಿಸಿ ಹೆಣ್ಮಕ್ಕಳನ್ನ ಬಹಳ ಅತ್ಯಂತ ತಮ್ಮ ಸರಿಸಮಾನ ವಾದ ಗೌರವವನ್ನು ಕೊಟ್ಟು ನಮ್ಮ ಬಸವಣ್ಣವರವರನ್ನ ಒಳ್ಳೆ ಸ್ಥಾನಕ್ಕೆ ತಂದ್ರು. ಅಂತಹ ಸಂದರ್ಭದಲ್ಲಿ ಒಂದು ವಚನ ಹೇಳ ಸ್ವಲ್ಪ 4 ಮಾತು ಹೇಳಿ ಇಷ್ಟಪಡ್ತಾ ಇದ್ದೀನಿ. ಅದು ಯಾರ ವಚನ ಅಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರರ ವಚನ. ಬಹಳ ಚಂದ ವಚನ ಅದ, ದಯವಿಟ್ಟು ಕೇಳ. ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಇದೂ ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತಹ ಮಾತನ್ನು ಸಿದ್ದರಾಮೇಶ್ವರರು ಏನಿದ್ರ ಅರ್ಥ ಬಹಳ ಚಂದದ. ದಯವಿಟ್ಟು ವಚನ ಬಹಳ ಬಿಡಿಸ್ಬೇಕಾದ್ರೆ ಬಹಳ ಅರ್ಥ ಬಹಳ ಒಳಗೊಂಡಿರ್ತದ. ಅದಕ್ಕೆ ಚಂದ ಸ್ವಲ್ಪ ಕೊಟ್ಟು ಕೇಳ್ಬೇಕು. ಹೆಣ್ಣು ತನ್ನ ತಲೆಯನ್ನೇರಿತ್ತು. ಯಾವ ಸೃಷ್ಟಿಕರ್ತ, ಯಾವ ಪರಮಾತ್ಮ, ಯಾವ ಶಿವ, ಯಾವ ನಮ್ಮನ್ನೆಲ್ಲರನ್ನ ಜನ್ಮ ಕೊಟ್ಟಿರ್ತಕ್ಕಂಥ ಶಿವ ಆ ಹೆಣ್ಣನ್ನ ತಲೆಯಲ್ಲಿಟ್ಕೊಳ್ಬೇಕಾದ್ರ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು. ತಲೆಯಲ್ಲಿ ಏನಾಗಿ ಏರಿದ್ದಳು? ಗಂಗೆಯಾಗಿ ಏರಿದ್ದಳು. ಜೀವ ಜಲವಾಗಿ ನಮ್ಮನ್ನು ಸಾಕಿದ್ದಳು, ಜೀವ ಜಲವಾಗಿ ನಮ್ಮನ್ನು ಪೋಷಿಸಿದ್ದಳು. ಅಂತ ಹೆಣ್ಮಗಳು ಶಿವನ ಜಡೆ ಏರಿ ಗಂಗೆಯಾಗಿ ಹರಿದಳು. ಇಲ್ಲಿ ಗಂಗೆಯಾಗಿ ಹರಿದಳು ಅನ್ನುವಂತಹ ಮಾತನ್ನ ಇಲ್ಲಿ ಯಾಕೆ ಹೇಳ್ತಾರಂದ್ರ, ಗಂಗೆ ಅಂದ್ರೆ ನೀರು, ಗಂಗೆ ಅಂದ್ರೆ ನೀರು, ನೀರು ಪ್ಲಸ್ ಇರು. ನೀರಿದ್ರೆ ನಾವಿರ್ತೀವಿ, ಅಂದ್ರೆ ಹೆಣ್ಮಕ್ಳಿದ್ರೆ ನಾವಿರ್ತೀವಿ. ಯಾವ ಹೆಣ್ಣನ್ನ ಶಿವ ತಲೆಯಲ್ಲಿ ಇಟ್ಕೊಂಡ ಜೀವ ಜಲವಾಗಿ ಸುರಿಸ್ಲಿಕ್ಕೆ ಶಿವ ಪ್ರಾರಂಭ ಮಾಡದ ನೀರು ಅನ್ನುವಂತಹ ಗಂಗೆ ಅನ್ನುವಂತಹ ಶಬ್ದದ ಅರ್ಥ ಹೆಣ್ಮಕ್ಳಿದ್ರೆ ಈ ಸಮಾಜ, ಹೆಣ್ಮಕ್ಳಿದ್ರೆ ಈ ಮನೆ, ಹೆಣ್ಮಕ್ಳಿದ್ರೆ ಈ ರಾಷ್ಟ್ರ ಅನ್ನುವಂತಹ ನಿರ್ಧಾರಕ ನಮ್ಮ ಶರಣರು ಬರ್ತ. ಅಂತ ಹೆಣ್ಮಕ್ಕಳನ್ನ ನಾವು ನೀನು ಏನೂ ಬಾರದವಳು, ನೀನು ಸೂತಕಿ, ನೀನು ಮಾಯೆ, ನೀನು ಯಾವ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ, ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅನ್ನುವಂಥ ನಿರ್ಧಾರಕ್ಕೆ ಯಾವ ಸಮಾಜ ಬಂದಿತ್ತು ಅಂಥವರನ್ನ ನಮ್ಮ ಶರಣರು ಖಡಾಖಂಡಿತವಾಗಿ ಅಲ್ಲಗಳೆದು ಹೆಣ್ಣು ಸಾಕ್ಷಾತ್ ದೇವರು ಅನ್ನುವಂಥ ಮಟ್ಟಕ್ಕೆ ಬರ್ತಾರ. ಹೆಂಗ್ ಹೆಣ್ಮಗಳು ಜೀವ ಜಲ ಆದ್ರು ಅಂತಂದ್ರ ಮಮತೆಯ ಮಗಳಾಗಿ, ಹೆಣ್ಮಕ್ಳು ಮಮತೆಯ ಮಗಳಾಗಿ, ಮುದ್ದಿನ ಸೊಸೆಯಾಗಿ, ಪ್ರೇಮದ ಮಡದಿಯಾಗಿ, ವಾತ್ಸಲ್ಯದ ಅತ್ತಿಗೆಯಾಗಿ, ಸೇವಕರಿಗೆ ಮನೆಗೆ ಬಂದವರಿಗೆ ಎಲ್ಲರಿಗೆ ಅನ್ನ ಪೂರ್ಣೇಶ್ವರಿಯಾಗಿ ಸಾಕಿ ಸಲಹುವಂತ ಹೆಣ್ಣು ಹೇಗೆ ಮಾಯ ಆಗ್ಲಿಕ್ಕೆ ಸಾಧ್ಯ ಅದ, ಹೇಗಾಕಿ ಸೂತ್ರ ಆಗ್ಲಿಕ್ಕೆ ಸಾಧ್ಯ ಅದ ಅನ್ನುವಂಥ ಮಾತನ್ನ ಶರಣರು ಹೇಳ್ತಾರೆ. ಏನು ಮಾಡಿದ್ರು ಹೆಣ್ಣು? ಮನೆ ಕಟ್ಟಿದಳು, ಸಮಾಜ ಕಟ್ಟಿದಳು, ದೇಶ ಕಟ್ಟಿದಳು. ಅಂಥ ಸಾಮರ್ಥ್ಯ ನಮ್ಮ ಹೆಣ್ಮಕ್ಳಿಗೆ ಇದೆ ಅನ್ನುವಂತಹ ಕಾರಣಕ್ಕಾಗಿಯೇ ಹೆಣ್ಣು ಮಕ್ಕಳಿಗೆ ಏನಂತಾರ ಅಂದ್ರೆ ನಾರಿ. ನಾರಿ ಅಂದ್ರೆ ನ ಪ್ಲಸ್ ಅರಿ, ನ ಪ್ಲಸ್ ಅರಿ. ನ ಅರಿ ಅಂದ್ರೆ ವೈರಿಗಳೇ ಇಲ್ಲದವಳು, ಅಜಾತ ಶತ್ರು. ಆಕಿಗೆ ವೈರಿಗಳಿಲ್ಲ. ಯಾಕೆ ವೈರಿಗಳಿಲ್ಲ ಅಂದ್ರ ಕಾರ್ಯೇಸು ಮಂತ್ರಿ ಆಕಿ, ಕರುಣೇಸು ದಾಸಿ, ಭೋಜೇಸು ಮಾತಾ, ಕ್ಷಮಯಾ ಧರಿತ್ರಿ. ಏನ್ ಹೆಣ್ಮಕ್ಳು ಶರಣರು ಹೇಳ್ತಾರೆ. ಕಾರ್ಯದಲ್ಲಿ ಮಂತ್ರಿ, ಯಾವ ಮಂತ್ರಿ? ಗೃಹ ಮಂತ್ರಿ ನೀವೇ, ಗೃಹ ಮಂತ್ರಿ ಅಲ್ಲ, ಎಲ್ಲ ಮಂತ್ರಿ ನೀವೇ. ಮಕ್ಕಳ ಪಾಲನೆ ಪೋಷಣೆ ಮಾಡ್ತೀರಿ, ಮಕ್ಕಳ ಮಂತ್ರಿ. ಅಡಿಗೆ ಮನೆಯಾಗ ಹೋದ್ರಿ, ಆಹಾರ ಮತ್ತು ಸರಬರಾಜು ಮಂತ್ರಿ. ನೆಂಟರು ಬಂದವ್ರಿಗೆ ಹೋದ್ರಿ, ಹೊದಕಿ ಮಾಡ್ತೀರಿ, ನೀವೇ ಎಲ್ಲ ಮಂತ್ರಿ ಅನ್ನುವಂಥ ಮಾತನ್ನು ನಮ್ಮ ಶರಣರು ಹೇಳ್ತಾರ. ಅಂತಹ ಹೆಣ್ಮಕ್ಕಳನ್ನ ಕುರಿತು ಶರಣರು ಹೇಳ್ತಾರ, ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು. ಒಂದು. ಎರಡನೇ ಲೈನು, ತಾ ಮಾಡಿದ ಹೆಣ್ಣು ತನ್ನ ತೊಡೆ ಏರಿತು. ಶಿವ ತೊಡಿ ಮೇಲೆ ಕೂಡ್ಸ್ಕೋಬೇಕಾದ್ರ ಹೆಣ್ಮಕ್ಕಳು ಬಹುಶಃ ಶಿವನಿಗೆ ಎಷ್ಟು ಅಪರೂಪ ಇದ್ದಿರ್ಬೇಕು. ನಮಗೆ ಕೂಡ್ಸ್ಕೊಂಡಿಲ್ಲ, ಗಂಡಸ ಮಕ್ಕಳಿಗೆ ಕೂಡ್ಸ್ಕೊಂಡಿಲ್ಲ ದೇವರು. ಯಾವಾಗ ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ಹೆಣ್ಮಕ್ಳಿಗೆ ತೊಡಿ ಮೇಲೆ ಕೂಡ್ಸ್ಬೇಕಾದ್ರ ಹೆಣ್ಣು ಎಷ್ಟು ಆ ಭಗವಂತನಿಗೆ ಅಂದ್ರೆ ಈ ಸಮಾಜಕ್ಕೆ
ಈ ದೇಶಕ್ಕೆ ಎಷ್ಟು ಹೆಣ್ಮಕ್ಳು ಎಷ್ಟು ಪ್ರೀತಿಯಿಂದ ಇರ್ಬೇಕು ಅನ್ನುವಂಥ ಮಾತನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಹೋಗ್ಬೇಕು. ಅದಕ್ಕೆ ಹೆಣ್ಣು ಗೌರಿ ಗಂಗೆ ಜಡೆಯಲ್ಲಿ, ಗೌರಿ ಕಡಿಯಲ್ಲಿ ಕೂಡಿಸ್ಕೊಂಡಿರ್ತಕ್ಕಂಥ ಗೌರಿ ಸಾಮಾನ್ಯಳಲ್ಲ, ಆಕಿ ಶಕ್ತಿ ದೇವತೆ ಅನ್ನುವಂಥ ಮಾತನ್ನು ಶರಣರು ಹೇಳ್ತಾರ. ಅದಕ್ಕೆ ನಮ್ಮ ಸಮಾಜ, ನಮ್ಮ ಜನಪದರೊಂದು ಮಾತು ಹೇಳ್ತಾರ, ಏನು ಅಂದ್ರ ಹೆಣ್ಣು ಮಕ್ಕಳು ಪುಣ್ಯದ ಫಲಗಳು, ಹೆಣ್ಣು ಮಕ್ಕಳು ಪುಣ್ಯದ ಫಲಗಳು, ಅನ್ಯರ ಮಗನಿಗೆ ನನ್ನ ಮನಿಗೆ ತರುವಂತ ಹೆಣ್ಣು ಮಗಳನ್ನ ಕೊಡು ಶಿವನೇ ಅಂತ ಬೇಡ್ತಾಳ. ನಾವೆಲ್ಲ ಗಂಡು ಹುಟ್ಟರು ಪೇಡ ಹಂಚ್ತೀವಿ, ಹೆಣ್ಣು ಹುಟ್ಟರು ಸುಮ್ಮ ಕೂಡ್ತೀವಿ. ನಿಜವಾಗಿ ತಾಯಿ ಅಂತಾಳ, ಹೆಣ್ಣು ಸಾಮಾನ್ಯ ಅಲ್ಲಕಿ ಪುಣ್ಯದ ಫಲ. ಯಾರು ಪುಣ್ಯ ಮಾಡಿರ್ತಾರ ಅವ್ರಿಗೆ ಹೆಣ್ಮಕ್ಳು ಹುಡ್ತಾವಂತ್ರಿ ಸರ್. ಹೆಣ್ಣು ಮಕ್ಕಳು ಪುಣ್ಯದ ಫಲಗಳು. ಯಾಕಂದ್ರೆ ಬೇರೆಯವ್ರ ಮಗನಿಗೆ ಮನೆಗೆ ಕರ್ಕೊಂಡು ಬರ್ತಾಳ, ಹಳೆ ಕರ್ಕೊಂಡು ಬರ್ತಾಳ ಮನೆಗೆ. ಎಷ್ಟು ಖುಷಿ ಹಳೆ ಅಂದ್ರೆ ನಿಮ್ಗ. ಮಗ ಅಂದ್ರೆ ಒಟ್ಟು ಖುಷಿ ಇಲ್ಲ, ಹಳೆ ಅಂದ್ರೆ ಒಟ್ಟು ಖುಷಿ. ಹಳೆಯಾಗ ತರಕ್ಕೆ ಯಾರು? ಮಗಳು. ಅದಕ್ಕೆ ಹೆಣ್ಮಗಳು ಕೊಡು ಅನ್ನುವಂಥ ಮಾತನ್ನ ಶರಣರು ನಮ್ಮ ಜನಪದ ಹೇಳ್ತಾರ. ಅದಕ್ಕೆ ಹೆಣ್ಮಕ್ಳು ಅಂದ್ರ ಎರಡು ಮನೆಯನ್ನ ಬೆಳಗುವಂತಹ ಜ್ಯೋತಿ. ಎರಡು ಮನಿ ಆರತಿ ಗೊತ್ತದಲ್ಲ ನಿಮಗ? ಎಷ್ಟ್ ದೀಪ ಇರ್ತಾವ್ರಿ? ಒಂದು ಗಂಡನ ಮನಿ ಬೆಳಗೋದು, ಇನ್ನೊಂದು ತವ್ರ ಮನಿ ಬೆಳಗೋದು. ಎರಡು ಮನೆಯನ್ನು ಬೆಳಗುವಂತಹ ಜ್ಯೋತಿ. ನಾವು ಹಂಗಲ್ರಿ, ಒಂದೇ ಮನಿ ಬೆಳಗ್ತೇವ್. ಯಾಕಂದ್ರೆ ಅತ್ತಿ ಮಾವ ಅಂದ್ರೆ ಬರೀ ಬಯೋದು, ಸಿಕ್ಕಾಪಟ್ಟಿ ಬೈಕೋತಿರ್ತೀವಿ. ಏಟ್ ಕೊಟ್ರೆ ನಮ್ಗೆ ಸಾಕಾಗಲ್ಲ, ಅದಕ್ಕೆ ಬೈಕೋತಿರ್ತೀವಿ. ಅದಕ್ಕೆ ಎರಡು ಮನೆಯನ್ನ ಕಟ್ಟುವಂಥ ಶಿಲ್ಪಿ, ಸ್ಟ್ರಕ್ಚರ್ ಶಿಲ್ಪಿ ಹೆಣ್ಮಕ್ಳು ಅನ್ನುವಂಥ ಮಾತನ್ನ ನಮ್ಮ ಸಮಾಜ ಹೇಳ್ತದ. ಅದಕ್ಕೆ ಹೆಣ್ಮಕ್ಳು ಹೆಂಗ ಅಂದ್ರ, ಒಂದು ಮಾತು ಹೇಳ್ತೀನಿ, ಗಂಡು ಮಕ್ಕಳ ಪ್ರೀತಿ ಹೆಂಡತಿ ಬರಸ್ತನಕ ಅಂತ, ಹೆಣ್ಮಕ್ಳ ಪ್ರೀತಿ ಕೊನೆ ತನಕ. ಚಪ್ಪಾಳೆ ಹೊಡಿಬೇಕು ನೀವು ಬಹಳ ಖುಷಿಯಿಂದ. ಅದಕ್ಕ ಹೆಣ್ಮಕ್ಳು ಎಷ್ಟು ಪ್ರೀತಿ ಇರೋ ಸಮಾಜಕ್ಕ. ಹೆಣ್ಮಕ್ಳು ಅಬಲಿ ಹೆಂಗಂತ್ರಿ ನೀವು? ಹೆಣ್ಮಕ್ಳ ಕೈಲಿ ಆಗಲ್ಲ ಅಂತ್ರಿ, ಅವ್ರ ಶಕ್ತಿಹೀನ ಅಂತ್ರಿ, ಅವ್ರು ಬಹಳ ಕಮ್ಜೋರ ಅಂತ ಕರೆದು ನಮ್ಮ ಸಮಾಜ. ಇಲ್ಲ, ನಿಜವಾಗ್ಲೂ ಹೆಣ್ಮಕ್ಳೇ ನಮಗಿಂತಲೂ ಶಕ್ತಿವಂತರು. ಎಲ್ಲಿ ಶಕ್ತಿ ಇದವ್ರದಂದ್ರ ಸಹನೆ, ತಾಳ್ಮೆ ಅವ್ರ ಶಕ್ತಿ. ಅದಕ್ಕೆ ಹೆಣ್ಮಕ್ಳಿಗೆ ಮಹಿಳೆ ಅಂತಾರೆ. ಹೆಣ್ಮಕ್ಳಿಗೆ ಏನಂತಾರ? ಮಹಿಳೆ ಅನ್ನುವಂಥ ಶಬ್ದ ಬಿಡಿಸ್ರಿ. ಮಹಿ ಪ್ಲಸ್ ಇಳೆ. ಮಹಿ ಅಂದ್ರೂ ಭೂಮಿನೇ, ಇಳೆ ಅಂದ್ರೂ ಭೂಮಿನೇ. ಅಂದ್ರೆ ಭೂಮಿಗಿಂತ 2 ಪಟ್ಟು ತಾಳ್ಮೆ ಶಕ್ತಿ ಯಾರಿಗಿರ್ತದ? ಹೆಣ್ಮಕ್ಳಿಗೆ. ನಮಗಿರಲ್ರಿ. ಬೇಕಾದ್ರೆ ನೋಡ್ರಿ, ಒಂದು ಕೂಸ್ ಕೈದಾಗ ಕೊಡಿರ್ಬೇಕಾರೆ ನಮ್ಮ ಕೈದಾಗ ಕೂಸರ ಅಥವಾ ನಾವು ಹೊಸ್ತೈತೇವ್, ಆದ್ರೆ ಕೂಸ್ ನಿಲ್ಲುವಂತ ಶಕ್ತಿ ಹೆಣ್ಮಕ್ಳಿಗೆ ಇರ್ತದ. ಹೆಣ್ಮಕ್ಳಿಗೆ ಏನಂತಾರೆ? ಮಹಿಳೆ. ಆಕೆ ಶಕ್ತಿ ಸಂಕೇತ. ಆಮೇಲೆ ಸೌಜನ್ಯ ಮತ್ತು ಸೌಂದರ್ಯ ಹೆಣ್ಮಕ್ಳ ಶಕ್ತಿ. ಈ ಶಕ್ತಿಯಿಂದ ಅವ್ರು ಬೇಕಾದನ್ನ ಅವ್ರು ಏನಪ್ಪಾ ಅಂತಂದ್ರ ಅವ್ರು ಸೋಲಿಸ್ತಾರ. ಹೆಂಗ? ಶಕುಂತಲೆ ಸೋಲಿಸ್ದಳು ದುಷ್ಯಂತನಿಗೆ, ದಮಯಂತಿ ಸೋಲಿಸ್ದಳು ನಳ ಮಹಾರಾಜರಿಗೆ, ಮೇನಕೆ ಸೋಲಿಸ್ದಳು ವಿಶ್ವಾಮಿತ್ರನಿಗೆ, ಸಾವಿತ್ರಿ ಸೋಲಿಸ್ದಳು ಯಮನಿಗೆ. ಇಂಥ ಶಕ್ತಿವಂತರು ನಮ್ಮ ಹೆಣ್ಮಕ್ಳು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಅದಕ್ಕೆ ಶರಣ ಬಂಧುಗಳ ಒಂದು ಜೋಕ್ ಆಗೊಂದು ಮಾತು ಹೇಳ್ತೀನಿ. ಹೆಣ್ಮಕ್ಳು ಹ್ಯಾಂಗ್ ಶಕ್ತಿವಂತರು ಅಂದ್ರ, ಅಕ್ಕಿ ಅಂತಾಳಂತ, ನೆಂಟಸ್ತಾರ ನೋಡ್ಲಾಕ ಬಂದಾಗ 5-6 ಮಂದಿ ಬಂದಿರಿ, ಸಕ್ಕರೆ ಪುಡಿ ಹಾಕ್ಲಾಕ್ ಬಂದಾಗ 50-60 ಜನ ಬಂದ್ರಿ, ಲಗ್ನಕ್ಕ 500-600 ಜನ ಬಂದ್ರಿ, ಮದುವೆ ಆಗಿ ನಿಮ್ಮ ಮನೆ ನಾವು ಒಬ್ಬಕಿನ ಹೊಂಟಿದ್ ನೋಡಿ. ಅಂದ್ರೆ ಶಕ್ತಿವಂತರ ಹೆಣ್ಮಕ್ಳ ಗಂಡು ಮಕ್ಕಳು ನೀವು ವಿಚಾರ ಮಾಡಿ ಅನ್ನುವಂಥ ಮಾತನ್ನ ಹೆಣ್ಮಕ್ಳು ಹೇಳ್ತಾರ. ಅದಕ್ಕೆ ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು. 3ನೇ ಲೈನ್, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು. ಬ್ರಹ್ಮನ ನಾಲಿಗೆ. ತಂಗಿ ಮಾತಾಡೋ ಚಾನ್ಸ್ ಕೊಡ್ತೀನಿ ಆಮೇಲೆ. ತಾ ಮಾಡಿದ ಹೆಣ್ಣು ತನ್ನ ನಾಲಿಗೆಯನ್ನೇರಿತ್ತು. ನಾಲಿಗೆ ವಿದ್ಯಾದೇವತೆ, ಶಾರದೆಯ ಪ್ರತೀಕ. ನಮ್ಮ ಹೆಣ್ಣು ಮಕ್ಕಳು ವಿದ್ಯಾದೇವತೆ, ಶಾರದಾಂಬೆ. ನೋಡ್ರಿ ನೀವು, ವಿದ್ಯಾದೇವತೆ ಶಾರದಾಂಬೆ. ಈ ಜಗವನ್ನ ಬೆಳಗಬಲ್ಲಂಥವ್ರೆ ಹೆಣ್ಮಕ್ಳು. ಅದಕ್ಕೆ ನಮ್ಮ ಸಮಾಜದಿಂದ ಬೆಳಗ ಕಾರಣ ನಮ್ದೇನು ಅವ್ರಿಗೆ ದೂರ ಇಟ್ಟಿತ್ತಲ್ಲ, ಅದೇ ಕಾರಣ. ಅದಕ್ಕೆ ನಿಜವಾಗ್ಲೂ ನೀವು ಹೆಣ್ಮಕ್ಳು ಭಾಳ ಶಾಣೆ ಇರ್ತಾರಂತ ಹೇಳಿ ನಾ ಹೇಳ್ತೀನಿ. ಮಾತು ಸಮಾಜ ಹೇಳ್ತದ, ಸೃಷ್ಟಿ ಹೇಳ್ತದ, ವಿಜ್ಞಾನ ಹೇಳ್ತದ, ಇದು ಸಂಶೋಧನೆ ಹೇಳ್ತದ. ಹ್ಯಾಂಗಾತ್ ನೋಡ್ಬೇಕಾದ್ರೆ ನೀವು ಲಗ್ನ ಮಾಡ್ಬೇಕಾದ್ರ ಗಂಡು ಮಕ್ಕಳಿಗೆ ಎಷ್ಟು ವಯಸ್ಸು?
21, ಹೆಣ್ಮಕ್ಳಿಗೆ 18. ಅಂದ್ರ ಹೆಣ್ಣು ಮಕ್ಕಳು ಗಂಡು ಮಕ್ಕಳಕ್ಕಿಂತ ಅಡ್ವಾನ್ಸ್ 3 ವರ್ಷ ಮೊದಲೇ ಶಾಣೆ ಆಯ್ತಾರ ಅಂತ ಅರ್ಥ. ಇದು ಸಂಶೋಧನೆ. ಆಮೇಲೆ ಇನ್ನೊಂದು, ನಮಗ್ ಬರೀ ಸಿರಿ ಅಂತಾರ, ಹೆಣ್ಮಕ್ಳಿಗೆ ಶ್ರೀಮತಿ ಅಂತಾರ. ನಮಗ್ ಬರೀ ಸಿರಿ ಅಂತಾರ, ಹೆಣ್ಮಕ್ಳಿಗೆ ಶ್ರೀಮತಿ ಅಂತಾರ. ಅಂದ್ರ ಅವ್ರ ಮತಿ, ಅವ್ರ ಬುದ್ಧಿ ಸಂಪದ್ಭರಿತವಾಗಿರುತ್ತದೆ. ನಮಗ್ ಸಿರಿ ಯಾಕಂತಾರಂದ್ರ ನಮ್ ಬುದ್ಧಿ ಶ್ರೀಮಂತಿರಲ್ಲ, ರೊಕ್ಕದಾಗ ನಾವು ಶ್ರೀಮಂತರ ಅಷ್ಟೇ. ಹೆಣ್ಮಕ್ಳು ಬುದ್ಧಿಯಿಂದ ಶ್ರೀಮಂತಿರ್ತಾರ. ಅದಕ್ಕೆ ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳಿಕ್ ಇಚ್ಛಾ ಪಡ್ತಾ ಇದ್ದೀನಿ. ಹೆಣ್ಮಕ್ಳು ಹ್ಯಾಂಗ್ ಶಾಣೆ, ಹೆಂಗ್ ಅವ್ರ ಬುದ್ಧಿವಂತರಿರ್ತಾರ, ಹೆಂಗ್ ಚುರುಕಾಗಿರ್ತಾರ ಅನ್ನೋದಕ್ಕೆ ಒಂದು ಮಾತು ಏನಂದ್ರ, ಒಬ್ಬ ಗುರುಗಳು ಒಬ್ಬ ಬಡ ಭಕ್ತನ ಮನೆಗೆ ಬಂದಿರಂತ ಗುರುಗಳು. ಆ ಗುರುಗಳು ಹೆಂಗಂದ್ರೆ ವರ್ಷಿಗೊಂದ್ಸಲ ಬರೋರು, ಊಟ ಪ್ರಸಾದ ಮಾಡೋರು, ಶಿಷ್ಯನಿಂದ ಕಾಣಿಕೆ ಇಸ್ಕೊಂಡು ಹೋಗೋ, ಒಂದು 500 ರೂಪಾಯಿನೋ ಅಥವಾ ಜ್ವಾಳನೋ ಬೆಳೆನ ತೊಗೊಂಡು ಹೋಯ್ತಿರು. ಅಚಾನಕ್ ಒಳಗೆ ಬರಗಾಲ ಬಂತು. 4 ವರ್ಷ ಗುರುಗಳಿಗೆ ಕರೆದಿಲ್ಲ, ಗುರುಗಳಿಗೆ ಕರೆದಿಲ್ಲ ಭಕ್ತ. 5ನೇ ವರ್ಷಕ್ಕೆ ಕರೆದ. ಗುರುಗಳಿಗೆಲ್ಲ ಕರೆದು ಅವ್ರ ಪಾದ ಪೂಜೆ ಮಾಡಿಕೊಂಡು ಅವ್ರಿಗೆಲ್ಲ ಅತಿಥಿ ಸತ್ಕಾರ ಮಾಡಿ ಕರೆದು ಗುರುಗಳಿಗೆ ಪ್ರಸಾದಕ್ಕೆ ಬಡಿಸಿದ್ರು. ಆ ಗುರುಗಳು ಅಂದ್ರು ಭಕ್ತನಿಗೆ, ನೋಡಪ್ಪ 4 ವರ್ಷ ದಿನ ಬಂದಿಲ್ಲ ನಿಮ್ಮ ಮನೆಗೆ, 4 ವರ್ಷ ದಿನ ಬಂದಿಲ್ಲ ನಿಮ್ಮ ಮನೆಗೆ, ಅದಕ್ಕೆ 4 ವರ್ಷ ಏನು ಕೊಡ್ತಿದಿ ಅಷ್ಟೆಲ್ಲ ಕಲಿಸಿ ಈ ಒಮ್ಮೆ ಕೊಟ್ರೆ ನಾವು ಅಂತ ಪ್ರಸಾದ ಮಾಡ್ತೀನಿ, ಇಲ್ದ್ರಿಲ್ಲ. ಆ ಗುರುಗಳ ಆ ಭಕ್ತ ಅಂದ, ನೋಡ್ರಿ ಗುರುಗಳೇ, ನಾ ಬಡ ರೈತ ಇದ್ದ, ಬರಗಾಲ ಬಂದಿತ್ತು, ಅದಕ್ಕೆ ಏನೋ ಬೆಳೆದಿಲ್ಲ, ಇವ ಸ್ವಲ್ಪ ಏನೋ ಬೆಳೆದದ, ನಿಮ್ಮ ಮೇಲೆ ಭಕ್ತಿ ಭಾಳ ಅದ ನನಗೆ, ಉಣ್ರಿ, ಊಟ ಮಾಡ್ರಿ ಪ್ರಸಾದ ಮಾಡ್ರಿ. ಇಲ್ಲ, ನಾ ಮಾಡಲ್ಲ, 4 ವರ್ಷದಿಂದ ಕೊಟ್ರೆ ಊಟ ಮಾಡ್ತಾ ಶುರು ಮಾಡ್ದ ಗುರು. ಅವಾಗ ಅಲ್ಲಿ ಸಸಿ ಇದ್ದಳು. ಸಸಿ ಅಂದಳು, ಏನ್ರಿ ಮಾಮ, ಏನಾಗ್ಯದ ಏನೇ ಹೀಗಿನ ಮಾತು ಹಿಂಗಾಗ್ಯದ. ಮಾಮಾಗಂದ್ರು, ಮಾಮ ನೀವು ಸರಿ, ನೀವು ಸ್ವಲ್ಪ ಈ ಕಡೆ ಬರ್ರಿ, ನೀವು ಈ ಕಡೆ ಬರ್ರಿ. ಗುರುಗಳೇ, ಏನ್ ಸಮಸ್ಯೆ ನಿಮ್ದು? ಹಿಂಗಿನ ಮಾತು ಹಿಂಗದ. ಆಯ್ತು, ನಮ್ಮ ಮಾವ ಬಡವರ ರೈತರಾರ, ನಮ್ಮ ಅಪ್ಪ ಶ್ರೀಮಂತನ, ನಮ್ಮ ಅಪ್ಪನ ಬಲ್ಲಿ ತಂದು ಕೊಡ್ತೀನಿ ನಿಮ್ಗೆ. ಆದ್ರೆ ನಂದೊಂದು ಕಂಡೀಷನ್. ಏನ್ ಕಂಡೀಷನ್ ಅಂದ್ರ, ಹ್ಯಾಂಗ 4 ವರ್ಷ ನೀವು ಬಂದಿಲ್ಲ, ನಮ್ಮ ಮಾವು ಕೊಟ್ಟಿಲ್ಲ, 4 ವರ್ಷದ ಒಮ್ಮೆ ಕೊಡು ಅಂತ ಹೇಳ್ತೀರಿ ನೀವು. ನಂದು ಕಂಡೀಷನ್ ಏನು ಅಂದ್ರ, 4 ವರ್ಷದ ಊಟ ಒಮ್ಮೆ ಮಾಡ್ಬೇಕು ನೀವೀಗ. 1 ವರ್ಷಕ್ಕೆ ಬಂದಾಗ 2 ಹೋಳಿಗೆ ಅನ್ನ ತುಪ್ಪ ಉಂತಿದ್ರೆ, ಈ ವರ್ಷ 8 ಹೋಳಿಗೆ ಉಣ್ಬೇಕು. ಆಗ ಗುರುಗಳು ಅಂದ್ರು, ಅಮ್ಮ ಸಾರಿ ಕ್ಷಮಿಸ್ರಿ, ಈಗ ನಾ ಏನು ಬೇಡ ತಾವು ಊಟಕ್ಕೆ ತಾ ಅಂದ, ಪ್ರಸಾದ ತಾ ಅಂದ, ಪ್ಲೀಸ್ ಊಟಕ್ಕೆ ಪ್ರಸಾದ ತಾ ಅಂದ್ರು. ಪ್ರಸಾದ ಕೊಟ್ಟರು ತಂದು ಊಟ ಮಾಡ್ತಾ ಏನಾಗಿತ್ತು ಅಂದ್ರೆ, ಪಾಪ ಸಸಿ ಕೈದಾಗ ಉಂಗುರ್ ಸ್ವಲ್ಪ ಲೂಸ್ ಆಗಿತ್ತು, ಉಂಗುರ್ ಲೂಸ್ ಇತ್ತು. ಊಟ ಬಡಿಸೋ ಮುಂದೆ ಉಂಗುರ್ ಗಂಗಾದ ತಾಟಾಗಿ ಬಿತ್ತು. ಸಸಿ ಬಗ್ಗೆ ತಗೋಬೇಕಂತ ಹೇಳಿ ಹೋದಳು. ಅವ ಗುರುಗಳು ಅಂತ, ಅಮ್ಮ ನಮ್ ತಾಟ್ನಾಗ ಬಿದ್ದಿರ್ತಕ್ಕಂಥ ಯಾವುದೇ ಪದಾರ್ಥ ವಾಪಸ್ ಕೊಡೋದಿಲ್ಲ, ನಾವೆಲ್ಲ ಸೇವನೆ ಮಾಡ್ತೀವಿ ಅಂದ ಗುರು. ಆಕಿ ಅಂದ್ರು, ಹೆಂಗ ಪರವಾಗಿಲ್ಲ ಅಂತ ವಾಪಸ್ ಮನೆಗೆ ಮತ್ತೆ ಪುನಃ ಹೋಗಿ ಒಂದ್ ಸ್ವಲ್ಪ ಬಗುಣಿದಾಗ ಒಂದು ಅನ್ನ ತಗೊಂಡು ಒಂದು ಹೋಡ್ ಚಮಚ ಇಟ್ಕೊಂಡು ಬಂದ್ರಿ. ಬಂದು ಏನ್ ಮಾಡ್ದ ಅಂದ್ರ, ಆ ಗುರು ಊಟ ಬಡ್ಸೋ ಮುಂದೆ ಆ ಚಮಚ ಗಂಗಾಳ ಹಾಕ್ಬಿಟ್ರು. ಆ ಗುರುಗಳಂದ್ರು, ಅಮ್ಮ ಚಮಚ ತೆಕ್ಕೋ. ಇಲ್ಲ, ನಾವು ತಕೊಂಬೋದಿಲ್ಲ, ಏನ್ ಪ್ರಸಾದ ತಗೊಳ್ಬೇಕು ನೀವು. ಆವಾಗ ಗುರುಗಳೇನಪ್ಪ ಅಂದ್ರೆ ಕಣ್ಣು ಮುಚ್ಚಿ ಕೈ ಜೋಡಿಸು ಪ್ರಸಾದ ಸ್ವೀಕಾರ ಮಾಡಿ ಹೋದ್ರು. ಹೀಗೆ ಹೆಣ್ಮಕ್ಳು ಶಾಣೆ ಇರ್ತಾರ, ನಾವು ಸುಮ್ಮನೆ ಪರೇಶಾನ ಹಾಕಿ ಕೊಡುತ್ತೇವು. ಅದಕ್ಕೆ ದಯವಿಟ್ಟು ಎಲ್ಲದ್ರಾಗ ಏನಪ್ಪ ಅಂತಂದ್ರ ಹೆಣ್ಮಕ್ಳು ಶಾಣೆ. ಎಲ್ಲದ್ರಾಗ ಅಂದ್ರೆ ಹೆಂಗೆ ಹೇಳ್ತೀನಿ ನಿಮ್ಗನ, ದುಕಾನ್ಗೆ ಹೋಗ್ಲಿಬೇಕಾರ ಬಟ್ಟೆ ದುಕಾನ್ದಾಗ ಹೋಗ್ಲಿ, ಒಂದು ಸೀರೆ ತಗೊಂಬೋದಿರ್ತದ, ಒಂದ್ 200 ಸೀರೆ ತೆಗಿಸ್ತಾರ. ಒಮ್ಮೆ ಸಟ್ಟ ಅಂತ ತಗೊಂಬಲ್ಲ, 200 ಸೀರೆ ತೆಗಿಸ್ತಾರ. ಅದ್ರಾಗ ಹೆಂಗ್ ಮಾಡ್ತಾರ, ಹಾ ಒಬ್ಬ ಹಿಂಗೆ ಹುಚ್ಚಾಗಿನಂತ್ರಿ, ಒಬ್ಬ ಅವನಿಗೆ ಕೇಳ್ದಂತ ಯಾಕೆ ಹುಚ್ಚಾಗಿದ್ದೇವ ಅಂದ್ರ, ಹೆಣ್ಮಕ್ಳ ಕಾಲಾಗಿ ಹುಚ್ಚಾಗಿದ್ರಿ ನಾನು. ಯಾಕೋ ಏನಾಯ್ತು ಹೆಣ್ಮಕ್ಳ ಕಾಲಾಗಿ ಯಾಕೆ ಹುಚ್ಚಾದಿ? ಅವ ಅಂದನಂತ, ನಾ ಬಟ್ಟೆ ದುಕಾನ್ದಾಗ ನೌಕರಿ ಮಾಡ್ತಿದ್ರಿ, ಹೆಣ್ಮಕ್ಳು ಬರ್ತಿದ್ರು, ಸೀರೆ ತೋರಿಸ್ತಿದ್ದ, ಹಾ ಕಲರ್ ಚಂದದ, ಸ್ವಲ್ಪ ಅಂಚು ಬೇರೆ ತೋರ್ಸ್, ಅಂಚು ಬೇರೆ ತೋರಿಸ್ತಿದ್ದ, ಅಂಚು ಬರಬರದ, ಕಲರ್ ಚಂದದ, ಸ್ವಲ್ಪ ಡಿಸೈನ್ ಬೇರೆ ತೋರ್ಸ್. ಹಿಂಗ ಮಾಡಿ ಅವ್ರ ಕಾಲಾಗ ನಾವು ಹುಚ್ಚಾಗಿ. ಅದಕ್ಕೆ ಹೆಣ್ಮಕ್ಳು ಭಾಳ ಶಾಣೆ ಇರ್ತಾರೆ ಎಲ್ಲದ್ರಾಗ. ನಮ್ಮಂಗೇನಪ್ಪ ಅಂದ್ರೆ ಹೋಗಿ ಅವರು ತಗೊಂಬಲ್ಲ. ಬೇಕಾದ್ರೆ ನೋಡ್ರಿ ನೀವು ಹೆಣ್ಮಕ್ಳಿಗೆ, ಈಗ ನಮ್ಮ ಮನ್ಯಾಗ ನಾ ಕೇಳ್ತೀನಿ,
ಸೀರೆ ತರ್ಲೇನು ಇಲ್ಲ ಗಾಡಿ ನಿಮ್ಗೆ ತಿಳಿಯಲ್ಲ ನೀವು ರೊಕ್ಕ ಕೊಡ್ರು ಸಂಬಂಧ. ಹೆಣ್ಮಕ್ಳು ಬಾ ಶಾಣೆ ಇರ್ತಾರ. ಅದಕ್ಕೆ ಒಂದು ಎರಡನೇ ಇನ್ನೊಂದು ಶಾಣೆ ನೋಡ್ರಿ ನೀವು. ಈಗ ನೆಂಟ್ರ ಅಯ್ಯಾರಿ ಮಾಡ್ತಾರ, ಸೀರೆ ಮಾಡ್ತಾರ, ಯಾರು ಎಂಥದ್ದು ಮಾಡ್ಯಾರ ಅಂಥದ್ದೇ ಮಾಡ್ತಾರ. ಏನ್ ಶಾಣ್ಯಾರ, ಏಟ್ ನೆನಪಿನ ಶಕ್ತಿ ಇರ್ತದ ಅವ್ರಿಗೆ. 4 ವರ್ಷದ್ರ ಪರವಾಗಿಲ್ಲ, ಅದೇ ಸೀರೆ ತೆಗೆದು ತಯಾರಿ ಮಾಡ್ತಾರ. ಮತ್ತೆ ಹೆಣ್ಮಕ್ಳು ಶಾಣೆ ಇಲ್ಲೇನ್ರಿ ಸರ್? ಮೂರನೇದು ಮಾತಿನಾಗ ಅವರೇ ಶಾಣೆ. ಏಟ್ ಶಾಣೆ ಇರ್ತಾರಂದ್ರ ಮಾತಾಡೋರು ಸಿಕ್ಕರು ಮಾನದ ಹೊಲ ಸಿಕ್ಕಂಗೈತವ್ರಿ. ಮತ್ ಬೈದ್ರಾಗ ನೀವೇ ಶಾಣೆ. ಏನ್ ಚಂದ ಬೈತಾರಂದ್ರ ಹುಡುಕಿ ಡಿಕ್ಷನರಿ ಸಿಗಲ್ರಿ ಅವು, ಅವ್ರು ಚಂದ ಬೈತ ಹೋಗ್ಲಿ. ಆಮೇಲೆ ಇನ್ನೊಂದು ಬಹಳ ಮಜಾ ಅದ, ಏನಂದ್ರ ಉಳಿತಾಯ, ಶೇವಿಂಗ್ ಮಾಡ್ಲಕ್ ನೀವೇ ಶಾಣೆ. ಹೆಂಗ್ ಶಾಣೆ ಅಂದ್ರ ಗಂಡ ಬಂದು ಸ್ನಾನ ಮಾಡ್ಲಕ್ ಹೋದಾಗ ಹಳ್ಳು ರೊಕ್ಕ ತಕ್ಕೋತಾರ. ಹಳ್ಳು ರೊಕ್ಕ ತಕ್ಕೊಂಡು ಪಾಪ ಅವ್ರು ಖರ್ಚು ಮಾಡಲ್ಲ ಅವರು. ರೊಕ್ಕ ತಗೊಂಡು ಡೆಬ್ಬ್ಯಾಗ ಜಮಾ ಮಾಡಿ 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 ಇಟ್ಟು ಗಂಡಗೆ ಏನಾರ ಪರಿಶಾನಿ ಬಂತು, ಸಮಸ್ಯೆ ಬಂತು ಅಂದ್ರೆ ತಗೋ. ಏಟ್ ಶಾಣ್ಯಾರಿ ನಮ್ಮ ಹೆಣ್ಮಕ್ಳು. ಅದಕ್ಕೆ ಹೆಣ್ಮಕ್ಳಿಗೆ ನೀವು ಹೆಂಗೇನಪ್ಪ ಅಂದ್ರೆ ನೀವು ಅವ್ರಿಗೆ ನೀವು ಮೂಲಿ ಗುಂಪು ಮಾಡ್ರಿ ನೀವು ಅನ್ನುವಂಥ ಮಾತನ್ನ ನಮ್ಮ ಶರಣರು ಕೇಳ್ತಾರ. ಅದಕ್ಕೆ ನಿಜವಾಗ್ಲೂ ನಮ್ಮ ಹೆಣ್ಮಕ್ಳು ಬಹಳ ಬುದ್ಧಿವಂತರು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಕೊನೆಗೆ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಎದೆ ಅಂದ್ರೆ ಹೃದಯದಿಂದ ಬಹಳ ಕಾಳಜಿ ನಮ್ಮ ಹೆಣ್ಮಕ್ಳು, ಬಹಳ ಕಳ್ಕಳಿ ಅವ್ರಿಗೆ, ಬಹಳ ಪ್ರೀತಿ ಅವ್ರಿಗೆ, ಎಲ್ಲರ ಮೇಲೆ ಬಹಳ ಪ್ರೀತಿ ಅವ್ರಿಗೆ. ಹೆಂಗ ಅಂದ್ರ ನೀವು ನೋಡಿರ್ಬೇಕ, ಮಗ ಕೇಳ್ತಾನ ತಂದಿಗೆ, ಪಾಪಾ ಆಜ್ ಮೇರೆ ಲಿಯೇ ಕ್ಯಾ ಲಾಯಾ ಹೋ. ಹೆಂಡತಿ ಕೇಳ್ತಾಳಂತ, ಆಜ್ ಕಿತ್ನಾ ಕಮಾಯಾ ಹೋ. ಆದ್ರೆ ಸಿರ್ಫ್ ಮಾಹಿ ಪೂಸ್ತಾ ಹೈ, ಆ ಬೇಟಾ ಆಜ್ ಕ್ಯಾ ಖಾಯಾ ಹೋ. ಏನು ಕಳ್ಕಳಿ ನಮ್ಮ ಹೆಣ್ಮಕ್ಳಿಗೆ, ಏಟ್ ಪ್ರೀತಿ ನಮ್ಮ ಹೆಣ್ಮಕ್ಳಿಗೆ. ಅದಕ್ಕೆ ನಾರಾಯಣ ತನ್ನ ಹೃದಯದಲ್ಲಿ ಇಟ್ಕೊಂಡ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು ಅನ್ನುವಂತಹ ಮಾತನ್ನು ಹೇಳ್ಬೇಕಾದ್ರ ಎಂಥ ಹೃದಯವಂತರು, ಎಂಥ ಕಾಳಜಿ ಇರ್ತದವ್ರಿಗೆ, ಎಷ್ಟು ಪ್ರೀತಿ ಇರ್ತದವ್ರಿಗೆ, ಎಂಥ ಪ್ರೀತಿ ಇರ್ತದವ್ರಿಗೆ. ಅಂಥ ಹೆಣ್ಮಕ್ಳಿಗೆ ದೂರದೃಷ್ಟಿ ಇರ್ತದ. ಸಂಸ್ಕಾರ ಕೊಡುವಂಥ ಕೆಲಸ ನಮ್ಮ ಹೆಣ್ಮಕ್ಳು ಮಾಡ್ತಾರ. ಆ ಸಂಸ್ಕಾರ ಎಂಥ ಸಂಸ್ಕಾರ ಕೊಡ್ತಾರಂದ್ರ ದಯೆ, ಧರ್ಮ, ನೀತಿ, ತತ್ವ, ವೀರ, ಇವೆಲ್ಲ ಗುಣ ಏನಪ್ಪ ಅಂದ್ರೆ ಕಲಿಸ್ತಾರ. ಅದಕ್ಕೆ ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳುತ್ತದೆ. ತೊಟ್ಟಿಲು ತೂಗುವ ಕೈ ತೊಟ್ಲಾಗಿರುವಾಗ್ಲೇ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಜೋ. ಮಾತಿನಲ್ಲಿ ಚೂಡ ಮಣಿಯಾಗು ಜೋ ಜೋ. ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಸಂಸ್ಕಾರ, ಈ ಸಂಸ್ಕಾರ ಕೊಡ್ಬೇಕಾದ್ರ ಹೃದಯ ವಿಶಾಲವಾಗಿರ್ಬೇಕಾಗ್ತದ. ಅಂಥ ಹೆಣ್ಮಕ್ಳು ವಿಶಾಲ ಹೃದಯ ಉಳ್ಳವರು. ಎಲ್ಲರ ನೋಡ್ಬೇಕಾದ್ರೆ ನೀವು ಬೈದವ್ರು ನನ್ನವ್ರೆ, ಅಂದವ್ರು ನನ್ನವ್ರೆ, ಆಳಲ್ದು ನನ್ನವ್ರೆ, ಎಲ್ಲ ನನ್ನವ್ರು ಅಂತೇಳಿ ಅವರು ತಿಳ್ಕೊಂಡು ಸಂಸಾರ ಮಾಡ್ತಾರ. ಆ ಉದಾಹರಣೆ ಅಂದ್ರೆ ನೀವು ಶಿವಾಜಿ ಮಹಾರಾಜರು, ತಾಯಿ ಜಿಜಾಮಾತಾ ಕಾರಣ, ಸ್ವಾಮಿ ವಿವೇಕಾನಂದರು ತಾಯಿ ಭುವನೇಶ್ವರಿ ಕಾರಣ, ಮಹಾತ್ಮ ಗಾಂಧಿ ಅಹಿಂಸಾವಾದಿ ಆಗ್ಲಿಕ್ಕೆ ಕಾರಣ ಪುತಳಿಬಾಯಿ ಅವ್ರ ಕಾರಣ. ಇವೆಲ್ಲ ತಾಯಿ ಸಂಸ್ಕಾರ ಬಹಳ ಮುಖ್ಯ ಇರ್ತಾವ. ಅದಕ್ಕೆ ದಯವಿಟ್ಟು ತಾಯಿಂದ್ರೆ ತೋಟ್ಲಾಗ ಹಾಕಿ ಹಡಿ ಅನ್ಬೇಡ್ರಿ, ಬರೀ ಹಡಿ ಅನ್ಬೇಡ್ರಿ, ಏನಾರ ಹೇಳ್ರಿ. ಹಾಲು ಕುಡಿಸುವಾಗ ಟಿವಿ ತೋರ್ಸ್ಕೊಟ್ಟು ಹಾಲು ಕುಡಿಸ್ಬೇಡ್ರಿ, ಟಿವಿ ತೋರ್ಸ್ಕೊತ್ ಹಾಲು ಕುಡಿಸ್ಬೇಡ್ರಿ, ಮೊಬೈಲ್ ಹಚ್ಚಿ ಹಾಲು ಕುಡಿಸ್ಬೇಡ್ರಿ. ನಮ್ಮ ಸಾಹಿತ್ಯ ಹೇಳ್ತದ, ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ನಿರ್ಮಿಸು, ನಂಬಿದವರಿಗೆ ಎಂಬು ಕೈ, ಅನಾಥರಂ ರಕ್ಷಿಸು ಅಂತ ಹೇಳಿ 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 ಹಾಲು ಕುಡಿಸ್ತಾಳ. ಮಗು ಬೆಳೆದೇನಪ್ಪ ಅಂದ್ರೆ ಚಂದ ಮಗು ಏನಪ್ಪ ಅಂತ ತಯಾರಾಗ್ತದ. ಆ ಮಗು ತಯಾರಾಗೋದು ತಾಯಿ ಕೈಯಲ್ಲಿ, ತಾಯಿ ಹೃದಯ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಕಾರಣಗಳಿಂದ ಹೆಣ್ಣು ಮಕ್ಕಳು ಸಾಮಾನ್ಯರಲ್ಲ. ಕೊನೆಗೆ ಹೇಳ್ತಾರ ಅವರು, ಹೆಣ್ಣು ಹೆಣ್ಣಲ್ಲ. ಕೊನೆ ಮಾತು, ಹೆಣ್ಣು ಹೆಣ್ಣಲ್ಲ. ಹೆಣ್ಣು ಹೆಣ್ಣಾಗಿ ನೋಡುವುದು ಪ್ರಕೃತಿ, ಹೆಣ್ಣು ಹೆಣ್ಣಾಗಿ ನೋಡುವುದು ಪ್ರಕೃತಿ. ಹೆಣ್ಣು ಮಾಯೆಯಾಗಿ ನೋಡುವುದು ವಿಕೃತಿ, ಹೆಣ್ಣು ಮಾಯೆಯಾಗಿ ಕಾಣುವುದು ವಿಕೃತಿ.
ಹೆಣ್ಣು ತಾಯಿಯಾಗಿ ಕಾಣುವುದು ಸಂಸ್ಕೃತಿ. ಹೆಣ್ಣು ತಾಯಿಯಾಗಿ ಕಾಣುವ ಸಂಸ್ಕೃತಿ. ಅದಕ್ಕ ಹೆಣ್ಣು ಮಾಯೆ ಅಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಏನೇನು ಅಲ್ಲ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಆಕೆ ದೇವರು, ದೇವತೆ ಅನ್ನುವಂತಹ ಮಾತನ್ನ ನಮ್ಮ ಶರಣರು ಹೇಳ್ತಾರ. ನಮ್ಮ ಶರಣ ಸಂಸ್ಕೃತಿ, ನಮ್ಮ ಶರಣ ಸಂಸ್ಕಾರ ಎಂಥದ್ದು ಅಂತಂದ್ರ ಅವರೆಲ್ಲರನ್ನ ಉದ್ಧಾರ ಮಾಡಿದ್ರು. ಹೆಣ್ಮಕ್ಕಳನ್ನ, ಕೆಳಬಿದ್ದವರನ್ನ, ಶೋಷಿತರನ್ನ, ಅಂಗವಿಕಲರನ್ನ, ವಿಕಲಚೇತನರನ್ನ, ಕೆಳಬಿದ್ದವರನ್ನ, ವೇಶ್ಯೆಯರನ್ನ, ಚಪ್ಪಲಿ ಹೊಲಿತಕ್ಕಂಥವರನ್ನ, ದನ ಕಾಯಿಯವರನ್ನ, ಕುರು ಎಲ್ಲರನ್ನ ತಂತಂದೇನಪ್ಪ ಅಂದ್ರೆ ಮಹಾನ್ ವ್ಯಕ್ತಿಯಾಗಿ ಮಾಡಿರ್ತಕ್ಕಂಥ ನಮ್ಮ ಶರಣರು. ಆ ಶರಣ ಸಂಸ್ಕೃತಿ ಅಂತ ಶರಣ ಸಂಸ್ಕಾರ, ಶರಣರ ವಿಚಾರಗಳನ್ನ ಮಂಥನ ಚಿಂತನ ಮಾಡುವಂತಹ ವೇದಿಕೆ ಈ ಪೂಜ್ಯರ ಒಂದು ಮಹಾಮಂಟಪದಲ್ಲಿ ಸತ್ಸಂಗ ದಿನಾಲು ಚಂದ ನಡ್ಕೊಂಡು ಬರ್ತಾ ಇದೆ. ಈ ಒಂದು ಸತ್ಸಂಗದ ನನಗೆ ಬೀದರ್ ಕಪ್ಪವರೇನಪ್ಪ ಅಂದ್ರೆ ಅಪ್ಸರ, ಅದಕ್ಕೆ ಇವತ್ತು ನಿಮ್ಮೆಲ್ಲರೂ ನೋಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಗ್ತು ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿ.